नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सव्वसाहूणं सौवपावपणासनो मंगलानं च सव्वेशिं पढमं हवै मंगलम् पढमं हवै मंगलम्। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की। ಸಂದೃಷ್ಟಿ ಕ್ರಮಾಂಕ 12. ದೇವಗತಿಯ ದೇವತೆಗಳ ಭೇದ. ದೇವತೆಗಳ ಒಟ್ಟು ಭೇದಗಳು 62. 10 ಪ್ರಕಾರದ ಭವನವಾಸಿ ದೇವತೆಗಳು, 8 ಪ್ರಕಾರದ ವ್ಯಂತರವಾಸಿ ದೇವತೆಗಳು, 5 ಪ್ರಕಾರದ ಜ್ಯೋತಿಷ್ಕ ದೇವತೆಗಳು ಮತ್ತು 16 ಸ್ವರ್ಗಗಳ ಅಪೇಕ್ಷೆಯಿಂದ ವೈಮಾನಿಕ ದೇವಗಳು, 16 ಸ್ವರ್ಗದ ವೈಮಾನಿಕ ದೇವತೆಗಳು ಮತ್ತು 9 ಗ್ರೈವಿಕ, 9 ಅನುದಿಶ ಮತ್ತು ಪಂಚ ಅನುತ್ತರ ವಿಮಾನ. ಇವು ಒಟ್ಟು ಸೇರಿಸಿ 23 ವಿಮಾನವಾಸಿ ದೇವತೆಗಳು. ಇವರು ಕೂಡ ವೈಮಾನಿಕ ದೇವತೆಗಳು. ಆದರೆ ಇವರಿಗೆ ಕಲ್ಪಾತೀತ ದೇವತೆಗಳಂತನ್ನಬೇಕು. ಸ್ವರ್ಗದಲ್ಲಿ 1 ರಿಂದ 16ನೇ ಸ್ವರ್ಗದವರೆಗೆ ಇರುವಂತಹ ದೇವತೆಗಳಿಗೆ ಕಲ್ಪವಾಸಿ ಮತ್ತು ಗ್ರೈವೇಕ, ನವಗ್ರೈವೇಕ, ನವ ಅನುದಿಶ ಮತ್ತು ಪಂಚ ಅನುತ್ತರ ವಿಮಾನಗಳಲ್ಲಿ ವಾಸಿಸುವಂತಹ ದೇವತೆಗಳಿಗೆ ಕಲ್ಪಾತೀತ ದೇವತೆಗಳೆಂದು ಹೇಳಬೇಕು. ಭೇದಗಳು. ದೇವತೆಗಳಲ್ಲಿ ಮುಖ್ಯವಾಗಿ ಭೇದಗಳನ್ನು ಮಾಡಬೇಕು ಅಂತಂದ್ರೆ ಮಧ್ಯಲೋಕವಾಸಿ ಮತ್ತು ಊರ್ಧ್ವಲೋಕವಾಸಿ. ಮಧ್ಯಲೋಕವಾಸಿ ಮತ್ತು ಊರ್ಧ್ವಲೋಕವಾಸಿ. ಮಧ್ಯಲೋಕದಲ್ಲಿರುವ ದೇವತೆಗಳಿಗೆ ವ್ಯಂತರ ಮತ್ತು ಭವನವಾಸಿ, ಈ 2 ಪ್ರಕಾರದ ದೇವತೆಗಳು ಮಧ್ಯಲೋಕದಲ್ಲಿದ್ದಾರೆ ಮತ್ತು ಮಧ್ಯಲೋಕದಲ್ಲಿಯೇ ಇದ್ದು ನಮ್ಮಕ್ಕಿಂತ ಸ್ವಲ್ಪ ಮೇಲಿನ ಭಾಗದಲ್ಲಿ, ಮಧ್ಯಲೋಕದ ಮೇಲಿನ ಭಾಗದಲ್ಲಿ ಇರುವಂತಹ ದೇವತೆಗಳಿಗೆ ಜ್ಯೋತಿಷ್ಕ ದೇವತೆಗಳಂತನ್ನಬೇಕು. ಜ್ಯೋತಿಷ್ಕ ದೇವತೆಗಳು ಕೂಡ ಮಧ್ಯಲೋಕದಲ್ಲಿಯೇ ಇದ್ದಾರೆ. ಭವನವಾಸಿ ದೇವತೆಗಳು ಕೂಡ ಈ ಪೃಥ್ವಿ ಮೇಲೆ ಇದ್ದಾರೆ. ವ್ಯಂತರವಾಸಿ ದೇವತೆಗಳು ಸಹ ಪೃಥ್ವಿಯ ಮೇಲೆಯೇ ಇರುತ್ತಾರೆ. ಮೇಲೆಲ್ಲಿದ್ದಾರೆ? ಭೂಮಿ ಮೇಲೆ ಇರುವಂತಹ ದೇವತೆಗಳು ವ್ಯಂತರವಾಸಿ ಮತ್ತು ಭವನವಾಸಿ ಭೂಮಿಯ ಒಳಗಡೆಗೆ, ಭೂಮಿಯ ಗರ್ಭದಲ್ಲಿ ಭವನವಾಸಿ ದೇವತೆಗಳಿದ್ದಾರೆ.
ಇನ್ನು ಈ ಚಿತ್ರ ಪೃಥ್ವಿ ಮಧ್ಯಲೋಕದ 3 ಭಾಗನ ಮಾಡ್ತಾರಲ್ಲ, ಖರಭಾಗ, ಪಂಕಭಾಗ ಮತ್ತು ಅಬಹುಲ ಭಾಗ. ಖರಭಾಗ ಅಂದರೆ ನಾವು ಎಲ್ಲಿ ಕೂತ್ಕೊಂಡಿದ್ದೇವೆ ಇದು ಚಿತ್ರ ಪೃಥ್ವಿ, ಇದು ಖರಭಾಗದ ಭಾಗ. ಇದನ್ನೇ ಚಿತ್ರ ಪೃಥ್ವಿ ಅಂತಂತಾರೆ. ಇದು ಖರಭಾಗ. ಇದಕ್ಕಿಂತ ಕೆಳಗಿನ ಭಾಗ ಪಂಕಭಾಗ, ಆಮೇಲೆ ಅದಕ್ಕಿಂತ ಕೆಳಗಿನದ್ದು ಅಬಹುಲ ಭಾಗ. ಅಬಹುಲ ಭಾಗದಲ್ಲಿ ನಾರ್ಕಿ ಜೀವಿಗಳಿದ್ದಾರೆ. 3ನೇ ಭಾಗದಲ್ಲಿ ಕೆಳಗಿನ 3ನೇ ಭಾಗ. ಚಿತ್ರ ಪೃಥ್ವಿ ಮೇಲೆ ನಾವಿದ್ದೇವೆ. ಇದು ಅಸಂಖ್ಯಾತ ದ್ವೀಪ ಸಮುದ್ರಗಳ ಮಧ್ಯಭಾಗ, ಮಧ್ಯಲೋಕ. ಇದರಲ್ಲಿ ಮನುಷ್ಯ ಮತ್ತು ಪಂಚೇಂದ್ರಿಯ ತ್ರಿರೆಂಚ ಪ್ರಾಣಿಗಳು ಇಲ್ಲಿವೆ. ವ್ಯಂತರ ದೇವತೆಗಳು ಸಹ ಇಲ್ಲಿದ್ದಾರೆ. ಸಮುದ್ರದ ದಡಗಳಲ್ಲಿ ಮತ್ತು ಗುಹೆಗಳಲ್ಲಿ, ಮಧ್ಯಲೋಕದ ಗುಹೆಗಳು, ಇಂಥ ಸ್ಥಾನಗಳಲ್ಲಿ, ನಿರ್ಜನ ಪ್ರದೇಶಗಳಲ್ಲಿ ಈ ದೇವತೆಗಳ ನಿವಾಸ ಸ್ಥಾನ ಇವೆ. ಆಮೇಲೆ ಭವನವಾಸಿ ದೇವತೆಗಳು ಕೂಡ ಮಧ್ಯಲೋಕದಲ್ಲಿದ್ದಾರೆ. ಇನ್ನು ಪಂಕಭಾಗದಲ್ಲಿ ಅಸುರ ಕುಮಾರ ದೇವತೆಗಳು, ಭವನವಾಸಿ ದೇವತೆಗಳು ಮತ್ತು ಭೂತ ಪಿಶಾಚ ಅನ್ನುವಂತಹ ದೇವತೆಗಳು ಕೂಡ ಇದೇ ಭಾಗದಲ್ಲಿರುವುದು. ಮತ್ತು ಅಬಹುಲ ಭಾಗದಲ್ಲಿ ನಾರ್ಕಿ ಜೀವಿಗಳಿದ್ದಾರೆ. ನರಕಗಳಲ್ಲಿ 3ನೇ ನರಕದವರೆಗೆ ಹೋಗಿ ನಾರ್ಕಿ ಜೀವಿಗಳಿಗೆ ದುಃಖವನ್ನು ಕೊಡುವಂತಹ ಕಾರ್ಯವನ್ನು ಮಾಡುವ ದೇವತೆಗಳು ಅಸುರ ಕುಮಾರ ದೇವತೆಗಳು. ಈ ಅಸುರ ಕುಮಾರ ದೇವತೆಗಳು ದೇವಗತಿಯ ದೇವತೆಗಳನ್ನಿಸಿಕೊಂಡಿದ್ದರೂ ಕೂಡ ಇವರು 3ನೇ ನರಕದವರೆಗಿನ ನಾರ್ಕಿ ಜೀವಿಗಳಿಗೆ ದುಃಖ ಕೊಡಲಿಕ್ಕೆ ಅಲ್ಲಿ ತನಕ ಹೋಗ್ತಾರೆ. ಅಲ್ಲಿ ಇವರ ಉತ್ಪತ್ತಿ ಸ್ಥಾನ ಇಲ್ಲ. ಅಬಹುಲ ಭಾಗದಲ್ಲಿ ಕೇವಲ ನಾರ್ಕಿ ಜೀವಿಗಳೇ ಹುಟ್ಟೋದು. ಅಬಹುಲ ಭಾಗದಲ್ಲಿ 3ನೇ ಭಾಗದಲ್ಲಿ. ಆದರೆ ಪಂಕ ಭಾಗದಲ್ಲಿ ಹುಟ್ಟುವಂತಹ ಈ ಅಸುರ ಕುಮಾರ ದೇವತೆಗಳು 3ನೇ ನರಕದವರೆಗೆ ತಮ್ಮ ವಿಕ್ರಿಯೆಯಿಂದ ಹೋಗಿ ನಾರ್ಕಿ ಜೀವಿಗಳಿಗೆ ದುಃಖವನ್ನು ಕೊಡ್ತಾರೆ. ಅಸುರ ಕುಮಾರ ಅಭಿಯೋಗ್ಯ ಜಾತಿಯ ಅಸುರ ಕುಮಾರ ದೇವತೆಗಳು 3ನೇ ನರಕದವರೆಗೆ ಹೋಗಿ ದುಃಖ ಕೊಡುವಂತಹ ಕಾರ್ಯವನ್ನು ಮಾಡ್ತಾರೆ. ದುಃಖ ಕೊಡುವಂತಹ ಕಾರ್ಯ ಅದೇ ಕೆಲಸ ಅವರದು. ಸರಿ ಇದೆಯಲ್ಲ. ಖರಭಾಗ ಇದು ಮೇಲಿನ ಭಾಗ. ಖರಭಾಗ ಚಿತ್ರ ಪೃಥ್ವಿ. ಇದು ನರಕದ ಮೊದಲನೇ ಭಾಗ ಇದೆ. ನಾವೆಲ್ದೇವು ನರಕದಾಗ ಇದೇವಲ್ಲ. ನಾವು ನರಕದ ಬೆನ್ ಮೇಲೆ ಕೂತ್ಕೊಂಡಿದ್ದೇವೆ. 3 ಭಾಗ ಏನ್ ಮಾಡಿದಾರಲ್ಲ, ಯಾವ್ಯಾವು? ಖರಭಾಗ, ಪಂಕಭಾಗ, ಚಿತ್ರ ಪೃಥ್ವಿ. ಖರಭಾಗವನ್ನು ಬಿಟ್ಟು ಬೇರೆಯಾಗಿದೆಯೇನು? ಆಯ್ತಲ್ಲ. ಮತ್ತೆ ನರಕದ ಬೆನ್ನ ಮೇಲೆ ಕೂತ್ಕೊಂಡವರೇ ಮನುಷ್ಯರು. ಖರಭಾಗ ಇದು ಚಿತ್ರ ಪೃಥ್ವಿ. ಚಿತ್ರ ಪೃಥ್ವಿಯೇ ಮಧ್ಯ ಲೋಕ. ಅಲ್ಲಿದೆ. ಆತರಾಗೆ ಅಷ್ಟು ಸೂಕ್ಷ್ಮ ತೋರಿಸಿಲ್ಲ. ಇದನ್ನು ಹಚ್ಚೋನೇನು? ಮಧ್ಯಲೋಕವಾಸಿ ಮತ್ತು ಊರ್ಧ್ವ ಲೋಕವಾಸಿ.
ಊರ್ಧ್ವಲೋಕ ಅಂದ್ರೆ ಎಲ್ಲಿಂದ ಪ್ರಾರಂಭವಾಗ್ತದೆ? ಸುಮೇರು ಪರ್ವತದ ಮೇಲ್ಭಾಗದಿಂದ. ಸುಮೇರು ಪರ್ವತದ ಶಿಖರದ ಒಂದು ಕೂದಲಿನ ಎಳೆಯಷ್ಟು ದಪ್ಪಳತೆಯನ್ನು, ಒಂದು ಕೂದಲಿನ ದಪ್ಪಳತೆಯನ್ನು ಬಿಟ್ಟು ಮತ್ತೆ ಹಿಂಗೆ ಉದ್ದ ಹಿಡಿದಿರಿ, ಅದನ್ನ ಉದ್ದ ಅಗಲು ಹಿಡಿಯೋದು, ಅಷ್ಟು ಸ್ಥಾನವನ್ನು ಬಿಟ್ಟು ಊರ್ಧ್ವಲೋಕ ಪ್ರಾರಂಭ ಆಯಿತು. ಊರ್ಧ್ವಲೋಕದಲ್ಲಿ ಯಾರಿದ್ದಾರೆ? ವೈಮಾನಿಕ ದೇವತೆಗಳು, ಭವನವಾಸಿ ದೇವತೆಗಳು ಮಧ್ಯಲೋಕದಲ್ಲಿ, ಮಧ್ಯಲೋಕವಾಸಿ. ವ್ಯಂತರ ದೇವತೆಗಳು ಕೂಡ ಮಧ್ಯಲೋಕವಾಸಿ. ಜ್ಯೋತಿಷ್ಕ ದೇವತೆಗಳು ಕೂಡ ಮಧ್ಯಲೋಕವಾಸಿ. ವೈಮಾನಿಕ ದೇವತೆಗಳು ಊರ್ಧ್ವಲೋಕವಾಸಿ. ಅಧೋಲೋಕವಾಸಿ ಯಾರು? ನಾರ್ಕಿ ಜೀವಿಗಳು. ಅಧೋಲೋಕ ಎಲ್ಲಿಂದ ಪ್ರಾರಂಭವಾಯಿತು? ಸುಮೇರು ಪರ್ವತದ ತಳಭಾಗದಿಂದ. ತಳಭಾಗ, ಸುಮೇರು ಪರ್ವತದ ತಳಭಾಗದಿಂದ ಅಧೋಲೋಕ ಪ್ರಾರಂಭ ಆಯಿತು. ಸುಮೇರು ಪರ್ವತದ ತಳಭಾಗ ಎಷ್ಟು ಯೋಜನ ಪ್ರಮಾಣ? 1,000 ಯೋಜನ ಪ್ರಮಾಣ. 10 ಯೋಜನಾವುಗ 10,000 ಅಲ್ಲ. ಸುಮೇರು ಪರ್ವತದ ನೀವು 1,000 ಯೋಜನ. ಅಲ್ಲಿಯ ತನಕ ಮಧ್ಯಲೋಕ, ಮಧ್ಯಲೋಕದು. ಇನ್ನು ಇದರಿಂದ ಕೆಳಗಡೆಗಿರ್ತಕ್ಕಂಥ ಲೋಕ ಅಧೋಲೋಕ, ಅಂದರೆ ಪಂಕಭಾಗ, ಅಬ್ಬಹುಲ್ ಭಾಗ, ಇದೆಲ್ಲ ಅಧೋಲೋಕ. ಅಧೋಲೋಕದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ? ಭವನವಾಸಿ ಮತ್ತು ವ್ಯಂತರವಾಸಿ ಎರಡನ್ನೂ ತಗೊಳ್ಬಹುದು. ಭೂತ ಮತ್ತು ಪಿಶಾಚ ಅನ್ನತಕ್ಕಂಥ ಈ ಎರಡು ಭೇದವುಳ್ಳ ವ್ಯಂತರ ದೇವತೆಗಳು ಪಂಕಭಾಗದಲ್ಲಿದ್ದಾರೆ. ಪಂಕಭಾಗದಲ್ಲಿ ಮತ್ತು ಮೇಲಿನ ಚಿತ್ರ ಪೃಥ್ವಿಯಲ್ಲಿ ಉಳಿದ ವ್ಯಂತರ ದೇವತೆಗಳಿದ್ದಾರೆ. 10 ಪ್ರಕಾರದ ಭವನವಾಸಿ ದೇವತೆಗಳೆಲ್ಲ ಪಂಕಭಾಗದಲ್ಲಿರೋದು. ಪಂಕಭಾಗದಲ್ಲಿ ಅಸುರ ಕುಮಾರ್ ಎಲ್ಲಾ ದೇವತೆಗಳು, ಭವನವಾಸಿ ಎಲ್ಲಾ ದೇವತೆಗಳು 10 ಪ್ರಕಾರದವರು. ಅಬ್ಬಹುಲ್ ಭಾಗ ಅಲ್ಲ, ನಾರ್ಕಿ ಜೀವಿಗಳು ಅಬ್ಬಹುಲ್ ಭಾಗದಲ್ಲಿ, ಪಂಕಭಾಗದಲ್ಲಿದ್ದಾರೆ. ಅಸುರ ಕುಮಾರ್ ಇಲ್ಲಿಂದ ಹೋಗ್ತಾರೆ, ಪಂಕಭಾಗದಿಂದ ದುಃಖ ಕೊಡ್ಲಿಕ್ಕೆ ಹೋಗ್ತಾರೆ ಅವರು. ಅಬ್ಬಹುಲ್ ಭಾಗದಲ್ಲಿ ಉತ್ಪತ್ತಿ ಕೇವಲ ನಾರ್ಕಿ ಜೀವಿಗಳಿಗೆ ಉತ್ಪತ್ತಿ ಇದೆ, ದೇವತೆಗಳಿಗಿಲ್ಲ. ಭವನ ವ್ಯಂತರ, ವ್ಯಂತರದಲ್ಲಿ 2 ಭೇದ ವ್ಯಂತರ ಅಲ್ಲಿದ್ದಾರೆ. ವ್ಯಂತರವಾಸಿ 2 ಕಡೆ. ಇನ್ನು ಭವನತ್ರಿಕ ದೇವತೆಗಳು ಯಾರ್ಯಾರು? ಭವನತ್ರಿಕ. ತ್ರಿಕ ಯಾಕಂದ್ರು 3, ಭವನವಾಸಿ ಮೊದಲಾದ 3, ಆದ್ದರಿಂದ ತ್ರಿಕ ಅಂದ್ರು. ಭವನತ್ರಿಕ. ಭವನವಾಸಿ ದೇವತೆಗಳು ಎಷ್ಟು ಪ್ರಕಾರದವರು? 10 ಪ್ರಕಾರದವರು. ಇವರಲ್ಲಿ ಗುಣಸ್ಥಾನ 1 ರಿಂದ 4. ಈ ಭವನತ್ರಿಕದಲ್ಲಿ ಹುಟ್ಟುವಂತಹ ಜೀವಗಳು ಯಾವ ಗತಿಯವರು? ಮನುಷ್ಯ ಗತಿಯಿಂದ ಮತ್ತು ತಿರೆಂಚ ಗತಿಯಿಂದ ಹೋಗ್ತಾರೆ. ಇಲ್ಲಿಂದ ಹೋಗುವಾಗ ಗುಣಸ್ಥಾನ ಯಾವುದಿರ್ತದೆ? ನಿಯಮದಿಂದ 1ನೇ ಗುಣಸ್ಥಾನ ಅಥವಾ 2ನೇ ಗುಣಸ್ಥಾನ. 1ನೇ ಅಥವಾ 2ನೇ. ಅಲ್ಲಿ ಹೋದ ನಂತರ ಸಮ್ಯಕ್ ದರ್ಶನ ಪುನಃ ಪ್ರಾಪ್ತವಾಗಬಹುದು. ಆದರೆ ಇಲ್ಲಿಂದ ಅಲ್ಲಿ ಹೋಗುವ ತನಕ, ಪರ್ಯಾಪ್ತಿ ಪೂರ್ಣ ಆಗುವ ತನಕ 2 ಗುಣಸ್ಥಾನಗಳಿರಬಹುದು, 1ನೇ ಮತ್ತು
ಎರಡನೇ. ವ್ಯಂತರ್ವಾಸಿ ದೇವತೆಗಳು 8 ಪ್ರಕಾರದವರು. ಇವರಿಗೂ ಕೂಡ ಗುಣಸ್ಥಾನಗಳು 1 ರಿಂದ 4. ಈ ವ್ಯಂತರ ದೇವತೆಗಳಲ್ಲೂ ಕೂಡ ಜನ್ಮ ತಾಳಬೇಕಾದರೆ ಯಾವ ಗತಿಯ ಜೀವಗಳು ಜನ್ಮ ತಾಳಬಹುದು? ಮನುಷ್ಯ ಗತಿಯ ಮತ್ತು ತಿರ್ಯಂಚಿ ಗತಿಯ 2 ಗತಿಯ ಜೀವಗಳು ಮಾತ್ರ ವ್ಯಂತರಾಗಿ ಹುಟ್ಟುವುದು. ತಿರ್ಯಂಚಿಗಳಲ್ಲಿ ಯಾವ ತಿರ್ಯಂಚ? ಸೌಜ್ಞಿ ಪಂಚೇಂದ್ರಿಯ ಮತ್ತು ಅಸೌಜ್ಞಿ ಪಂಚೇಂದ್ರಿಯ. ಉಳಿದ ವಿಕಲತ್ರಯಗಳು ಹುಟ್ಟುವುದಿಲ್ಲ, ಏಕೇಂದ್ರಿಯ ಜೀವಿಗಳಂತೂ ಹುಟ್ಟುವುದಿಲ್ಲ, ವ್ಯಂತರಾಗಿ ಹುಟ್ಟಲ್ಲ. ಇವರಲ್ಲಿ ಗುಣಸ್ಥಾನಗಳು 1 ರಿಂದ 4 ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ರಿಂದ 4 ಗುಣಸ್ಥಾನಗಳಿವೆ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ನೇ ಮತ್ತು 2ನೇ ಗುಣಸ್ಥಾನ, ಈ 2 ಗುಣಸ್ಥಾನಗಳಿವೆ. ಜ್ಯೋತಿಷ್ಕ ದೇವತೆಗಳು ಎಷ್ಟು ಪ್ರಕಾರದವರು? 5 ಪ್ರಕಾರದವರು. ಇವರಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ರಿಂದ 4 ಗುಣಸ್ಥಾನಗಳಿವೆ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ನೇ ಮತ್ತು 2ನೇ 2 ಗುಣಸ್ಥಾನಗಳಿವೆ. ಇನ್ನು ಭವನವಾಸಿ ದೇವತೆಗಳಲ್ಲಿ ಯಾವ 10 ಭೇದಗಳಿವೆ ಅವರ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ. 1ನೇ ಹೆಸರು ಅಸುರ ಕುಮಾರ ಜಾತಿ ದೇವತೆಗಳು. ಆಮೇಲೆ ನಾಗಕುಮಾರ ಜಾತಿಯ ದೇವತೆಗಳು, ವಿದ್ಯುತ್ ಕುಮಾರ ಜಾತಿಯ ದೇವತೆಗಳು, ಸುವರ್ಣಕುಮಾರ, ಅಗ್ನಿಕುಮಾರ, ವಾತಕುಮಾರ, ವಾಯುಕುಮಾರ ಅಲ್ಲ, ವಾತಕುಮಾರ. ವಾತ ಅಂದ್ರೆ ವಾಯು, ಆದರೆ ಹೆಸರು ವಾತಕುಮಾರ, ಸ್ತನಿತ ಕುಮಾರ, ಉದಧಿ ಕುಮಾರ, ದ್ವೀಪಕುಮಾರ, ದಿಕ್ಕುಮಾರ. ಇಲ್ಲಿ ಟಿಪ್ಪಣಿಯಲ್ಲಿ ಮೊದಲು ವಿಶೇಷತೆಯನ್ನು ಓದಿ ಆಮೇಲೆ ಮೇಲಿಂದನ್ನು ಓದಿಕೊಳ್ಳೋಣ. ತ್ರಿಕೋನ ಮೊದಲಲ್ಲಿ ತ್ರಿಕೋನವನ್ನು ಹಾಕಿತ್ತು, ಅದರ ಟಿಪ್ಪಣಿ ಕೆಳಗಡೆಗಿದೆ, ಎಲ್ಲಕ್ಕಿಂತ ಕೆಳಗೆ ಓದಿ ಅದನ್ನು. ದೇವತೆಗಳಲ್ಲಿ 1 ಪರ್ಯಾಪ್ತಕ, 2 ನಿರ್ವೃತ್ತಿ ಅಪರ್ಯಾಪ್ತಕ, ಕೇವಲ 2 ಭೇದಗಳು ಉಂಟು. 2 ಭೇದಗಳು ಉಂಟು. ಉಂಟು ಅಂದರೆ ಇರುತ್ತವೆ. ಮರಾಠಿದವ್ರಿಗೆ ಗೊತ್ತಾಗಲ್ಲ. ಉಂಟು ಅಂದರೆ ಇರುತ್ತವೆ. ಉಂಟು ಅಂದ್ರೆ ಮತ್ತು ಒಂಟಿ ಅಂತ ತಿಳ್ಕೊಳ್ಳೋರ. ಉಂಟು ಒಂಟೆ. ವಿಮಾನವಾಸಿ ದೇವ. ವೈಮಾನಿಕ ದೇವತೆಗಳ ಟಿಪ್ಪಣಿ ವಿಮಾನವಾಸಿ ದೇವ ಅಂತ ಇದೆ. ರಾಜವಾರ್ತಿಕ ಇರಲಿ, ಮುಂದೆ ಬರ್ತದೆ. ಈ ವಿಶೇಷತೆಯನ್ನು ಓದ್ಕೊಳ್ಳೋಣ. ಈ ಚೌಕದಲ್ಲಿ ಬರೆದಿದ್ದಾರದು. ನಿವಾಸದ ಬಗ್ಗೆ ಇಲ್ಲಿ ಜಾಣಕಾರಿ ಇದೆ. ಅಸುರ ದೇವ ಹಾಗೂ ರಾಕ್ಷಸ ದೇವಗಳು ಪಂಕಭಾಗದಲ್ಲಿ ಹಾಗೂ ಉಳಿದ ಭವನವಾಸಿ ಮತ್ತು ವ್ಯಂತರ್ವಾಸಿ ದೇವತೆಗಳು ಖರಭಾಗದಲ್ಲಿ ಇರುತ್ತಾರೆ. ಪಂಕಭಾಗ, ಖರಭಾಗ. ಯಾರ್ಯಾರು? ಭವನವಾಸಿ ವ್ಯಂತರ್ವಾಸಿ ಎಲ್ಲಿರುತ್ತಾರೆ? ಖರಭಾಗದಲ್ಲಿ. ವ್ಯಂತರ್ವಾಸಿಗೆ ಭೂತ್ ಪಿಶಾಚ ಅಂತಾರಲ್ಲ.
ವ್ಯಂತರ ದೇವತೆಗಳು 8 ಪ್ರಕಾರದವರು. ಸೈಡ್ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ: ಕಿನ್ನರ, ಕಿಂಪುರುಷ, ಮಹೋರಗ, ಗಂಧರ್ವ, ಯಕ್ಷ, ರಾಕ್ಷಸ, ಭೂತ, ಪಿಶಾಚ. ಭೂತ ಮತ್ತು ಪಿಶಾಚ ಇವು ವ್ಯಂತರ ದೇವತೆಯ ಭೇದಗಳು. ಅಸುರ ದೇವ ಹಾಗೂ ರಾಕ್ಷಸ ದೇವತೆಗಳು, ಓದ್ಕೊಳ್ಳಿ, ಅಸುರ ದೇವ ಹಾಗೂ ರಾಕ್ಷಸ ದೇವತೆಗಳು ಪಂಕಭಾಗದಲ್ಲಿ ಇರುತ್ತಾರೆ. ರಾಕ್ಷಸ, ಅಸುರ. ಅಸುರ ದೇವ ಹಾಗೂ ರಾಕ್ಷಸ ದೇವ. ರಾಕ್ಷಸ ದೇವ ವ್ಯಂತರ, ಅಸುರ ದೇವ ಭವನವಾಸಿ. ಇವರೆಲ್ಲಿರ್ತಾರೆ? ಪಂಕಭಾಗದಲ್ಲಿ ಇರುತ್ತಾರೆ. ಬಂತಲ್ಲ, ಅಸುರ ಕುಮಾರ ದೇವತೆಗಳೇ ಹೋಗೋದು ಎಲ್ಲಿ? ನರಕದಲ್ಲಿ ದುಃಖ ಕೊಡ್ಲಿಕ್ಕೆ. ಆಮೇಲೆ ಅಸುರ ಕುಮಾರ ದೇವತೆಗಳು ಎಲ್ಲಿದ್ದಾರೆ? ಇವರು ಪಂಕಭಾಗದಲ್ಲಿ. ರಾಕ್ಷಸ ದೇವತೆಗಳು ಎಲ್ಲಿದ್ದಾರೆ? ಇವರು ಕೂಡ ಪಂಕಭಾಗದಲ್ಲಿ. ಖರಭಾಗದಲ್ಲಿಲ್ಲ. ಖರಭಾಗದಲ್ಲಿರುವವರನ್ನ ನಂತರ ಹೇಳಿದ್ದಾರೆ. ಉಳಿದ ಭವನವಾಸಿ ಮತ್ತು ವ್ಯಂತರವಾಸಿ ಖರಭಾಗದಲ್ಲಿ ಇರುತ್ತಾರೆ. ಖರಭಾಗದಲ್ಲಿರ್ತಾರೆ ಇವರು. ಮಧ್ಯಲೋಕದಲ್ಲಿ ಖರಭಾಗ ಅಂದ್ರೆ ಈ ಪೃಥ್ವಿ ಕೆಳಗಿನ ಭಾಗದಲ್ಲಿ ಇವರ ನಿವಾಸ ಸ್ಥಾನಗಳಿವೆ, ಇವರ ಭವನಗಳಿವೆ. ಚಿತ್ರಾಪೃಥ್ವಿ ಖರಭಾಗ. ಚಿತ್ರಾಪೃಥ್ವಿ ಇದು ಮಧ್ಯಲೋಕದ ಭಾಗ. ಚಿತ್ರಾಪೃಥ್ವಿ ಎಲ್ಲಿ ತನಕ? ಚಿತ್ರಾಪೃಥ್ವಿ ಸುಮೇರು ಪರ್ವತದ ತಳಭಾಗ ತನಕ ಚಿತ್ರಾಪೃಥ್ವಿ. ಈ ತಳಭಾಗದಿಂದ ಮತ್ತು ಭೂಮಿ ದಪ್ಪಳತೆ ಇನ್ನೂ ಇದೆ, ಅದು ಎಲ್ಲ ಖರಭಾಗ. ಆ ಖರಭಾಗದಲ್ಲಿ ಭವನವಾಸಿ ದೇವತೆಗಳ ಭವನಗಳು, ರತ್ನ ನಿರ್ಮಿತ ಭವನಗಳು, ರತ್ನ ನಿರ್ಮಿತ ಪ್ರತಿಮೆಗಳು ಅವರ ಭವನಗಳಲ್ಲಿ ಇವೆ. ಆ ಒಂದು ಭವನಗಳಲ್ಲಿ ಇವರ ಉಪಪಾದ ಸ್ಥಾನಗಳು ಇವೆ. ಅಲ್ಲಿ ಇವರ ಜನ್ಮ. ಈ ದೇವತೆಗಳಿಗೆ ಯಾವ ಜನ್ಮ? ಉಪಪಾದ ಜನ್ಮ. ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕ ಈ ದೇವತೆಗಳಿಗೆಲ್ಲ ಉಪಪಾದ ಜನ್ಮ ಇದೆ. ಮತ್ತು ಸ್ವರ್ಗದಲ್ಲಿರತಕ್ಕಂಥ ದೇವತೆಗಳಿಗೂ ಕೂಡ ಉಪಪಾದ ಜನ್ಮ ಇದೆ. ಅದಲ್ಲದೆ ವ್ಯಂತರವಾಸಿ ದೇವತೆಗಳು ಮಧ್ಯಲೋಕದ ಸಮುದ್ರ, ಪರ್ವತ, ವನ ಮೊದಲಾದ ಎಷ್ಟೋ ಸ್ಥಾನಗಳಲ್ಲಿ ಅವರ ನಿವಾಸ ಸ್ಥಾನಗಳಿವೆ. ಮಧ್ಯಲೋಕದಲ್ಲಿ ಯತ್ರ ತತ್ರ ಅಂದ್ರೆ ಎಲ್ಲಾ ಕಡೆಗೆ, ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ. ಯತ್ರ ತತ್ರ ಮಧ್ಯಲೋಕದಲ್ಲಿ ಯತ್ರ ತತ್ರ ವಿಚರಿಸುವವರಿಗೆ ವ್ಯಂತರ ಎನ್ನುತ್ತಾರೆ. ಜ್ಯೋತಿಷಿ ದೇವತೆಗಳು ಸೂರ್ಯ, ಚಂದ್ರ ಮೊದಲಾದ 5 ಪ್ರಕಾರದ ಜ್ಯೋತಿರ್ವಿಮಾನಗಳಲ್ಲಿ ಇರುತ್ತಾರೆ. ಈಗ ಸಮೋಶರಣದಲ್ಲಿ ಬರ್ತಾರೋ ಅಥವಾ ಇಲ್ಲ? ಈ ವ್ಯಂತರ ಜಾತಿ ದೇವತೆಗಳು, ಎಲ್ಲಾ ಪ್ರಕಾರದ ವ್ಯಂತರ ಜಾತಿ ದೇವತೆಗಳು ಸಮೋಶರಣದಲ್ಲಿ ತಮ್ಮ ವಿಕ್ರಿಯೆಯಿಂದ ಬರ್ತಾರೆ. ಆದರೆ ಇವರ ಉಪಪಾದ ಎಲ್ಲೆಲ್ಲಿವೆ ಅಂದರೆ ಪಂಕಭಾಗದಲ್ಲಿ ಮತ್ತು ಮಧ್ಯಲೋಕದಲ್ಲಿ. ವಿಚರಿಸುವ ಸ್ಥಾನ ಮಧ್ಯಲೋಕದಲ್ಲಿ ಎಲ್ಲ ಕಡೆಗೆ. ಸಮುದ್ರ, ವನ, ಗುಹೆಗಳಲ್ಲಿ ಇವರು ಇರುವುದನ್ನು ನೋಡಬಹುದು. ಜಂಬೂದ್ವೀಪದಲ್ಲಿ 6 ಸರೋವರಗಳಿವೆ. ಪದ್ಮ, ಮಹಾಪದ್ಮ, ತಿಗಿಂಚ, ಕೇಸರಿ, ಪುಂಡರೀಕ, ಮಹಾಪುಂಡರೀಕ.
6 ಮಹಾಪುಂಡರೀಕ ಪುಂಡರೀಕ ಈ ಸರೋವರಗಳಲ್ಲಿ ಯಾವ ದೇವತೆಗಳಿದ್ದಾರೆ? ಕಮಲದಲ್ಲಿ ಕಮಲವಾಸಿನಿ ಶ್ರೀ ಹ್ರೀ ಧೃತಿ ಕೀರ್ತಿ ಬುದ್ಧಿ ಮತ್ತು ಲಕ್ಷ್ಮಿ ಅನ್ನತಕ್ಕಂಥ 6 ಪ್ರಕಾರದ ಭವನವಾಸಿ ದೇವಿಯರಿದ್ದಾರೆ. ಶ್ರೀ ಹ್ರೀ ಧೃತಿ ಕೀರ್ತಿ ಬುದ್ಧಿ ಲಕ್ಷ್ಮಿ 6. ಅಷ್ಟಕುಮಾರಿಕಾ ಅಂದ್ರೆ 2 ಮತ್ತು ಬೇರೆದು ಕೂಡಿಸಿರ್ಬೇಕು. ಅಷ್ಟಕುಮಾರಿ ಅಂದ್ರೆ ಇವರಲ್ಲ, ಇವರಂದ್ರೆ ಅವರಲ್ಲ. ಅಷ್ಟ ಅಂದ್ರೆ ಮತ್ತೆ ಶಾಂತಿ ಪುಷ್ಟಿ. ಶಾಂತಿ ಮತ್ತು ಪುಷ್ಟಿ ಹೆಸರು ಬರ್ತದೆ, ಅವ್ರ ಹೆಸರು ಇಲ್ಲಿಲ್ಲ. ಇವರು 6 ಮಂದಿ ಶಾಮಿಲಿದ್ದಾರೆ. ಆದ್ರೆ ಇಲ್ಲಿ ನಿವಾಸ ಸ್ಥಾನ ನಾವು ಗುರುತಿಸ್ತಾ ಇದ್ದೀವಿ. ನಿವಾಸ 6ರ ನಿವಾಸ ಸ್ಥಾನ ಯಾವುದು? ಮಧ್ಯಲೋಕ, ಚಿತ್ರ ಪೃಥ್ವಿ. ಇವರು ಭವನವಾಸಿ ದೇವಿಯರು. ಇನ್ನು ಭವನವಾಸಿ ದೇವತೆಗಳ ಆಯು, ಆಯುದ ಬಗ್ಗೆ ಕಲ್ಪನೆ ತಗೊಳ್ಳೋಣ. ಆಯು ಜಗನ್ಯಾಯು ಎಷ್ಟು? ಸರ್ವತ್ರ ಅಂದ್ರೆ ಎಲ್ಲ ಭವನವಾಸಿ ದೇವತೆಗಳಲ್ಲಿ ಕನಿಷ್ಠ 10,000 ವರ್ಷದ ಆಯುಷ್ಯ ಇದೆ. ಕಮ್ಮಿತ ಕಮ್ಮಿ 10,000 ವರ್ಷ ಇವರ ಆಯು. ಇದಕ್ಕಿಂತ ಮೊದಲಂತೂ ಮರಣ ಇಲ್ವೇ ಇಲ್ಲ, ಅಕಾಲ ಮರಣ ಅಂತೂ ಇಲ್ಲ. ಜಗನ್ಯಾಯು 10,000 ವರ್ಷ ಮತ್ತು ಉತ್ಕೃಷ್ಟ ಆಯು 1.5 ಪಲ್ಯದಿಂದ 1 ಸಾಗರದ ವರೆಗೆ, 1.5 ಪಲ್ಯದಿಂದ 1 ಸಾಗರದವರೆಗೆ ಆಯುಷ್ಯ, ಉತ್ಕೃಷ್ಟ ಆಯುಷ್ಯ. ಅಂದ್ರೆ ಏನು? ಮಧ್ಯಮ ಆಯುಷ್ಯನೂ ಇದೆಯಲ್ಲ, ಮಧ್ಯಮ ಆಯುಷ್ಯ ಎಲ್ಲಿಂದ? 1.5 ಪಲ್ಯದಿಂದ ಹಿಡ್ಕೊಂಡು 1 ಸಾಗರದವರೆಗೆ ಇದು ಉತ್ಕೃಷ್ಟ ಆಯುಷ್ಯ. ಮಧ್ಯದ ವಿಕಲ್ಪಗಳು ಬೇರೆ ಬೇರೆ ಇವೆ. ಹತ್ತು 10,000 ವರ್ಷದ ಮೇಲಿನ ಯಾವ ಒಂದು ಆಯುಷ್ಯ ಇದೆ ಅದೆಲ್ಲ ಮಧ್ಯಮ ಆಯುಷ್ಯ. ಆಮೇಲೆ 1.5 ಪಲ್ಯ ಅಂತಂದ್ರೆ ಇದು ಸಾಗರಕ್ಕಿಂತ ಕಡಿಮೆಯಾದ ಕಾಲ, ಕಡಿಮೆಯಾದ ಆಯುಷ್ಯ. 1.5 ಪಲ್ಯ. ಸಾಗರ ದೊಡ್ಡದು, ಪಲ್ಯ ದೊಡ್ಡದು? ಸಾಗರ ದೊಡ್ಡದಿದೆ. ಇದು 1.5 ಪಲ್ಯದಿಂದ ಹಿಡ್ಕೊಂಡು ಸಾಗರದವರೆಗೆ ಉತ್ಕೃಷ್ಟ ಆಯುಷ್ಯ ಅಂತಂದ್ರೆ ಸಾಮಾನ್ಯ ಕಥನಿದೆ. 1.5 ಪಲ್ಯದ ಉತ್ಕೃಷ್ಟ ಆಯುಷ್ಯವುಳ್ಳ ಭವನವಾಸಿ ದೇವತೆಗಳು ಇರಬಹುದು ಮತ್ತು 1 ಸಾಗರ ವರ್ಷದ ದೇವತೆಗಳು ಇರಬಹುದು. ಇದೆಲ್ಲ ವಿಕಲ್ಪ ಇದೆಯಲ್ಲ, ಯಾವ ದೇವತೆಗಳಿಗೆ ಎಷ್ಟು ಆಯುಷ್ಯ ಬೇರೆ ಬೇರೆ ಇದೆ ಎಲ್ಲರಿಗೆ. ಉತ್ಕೃಷ್ಟ, ಜಗನ್ಯ ಮತ್ತು ಮಧ್ಯಮ ಬೇರೆ ಬೇರೆ. ಇನ್ನು ಶರೀರದ ಎತ್ತರ, ಎಷ್ಟು ಎತ್ತರ ಇರ್ತಾರೆ ಭವನವಾಸಿ ದೇವತೆಗಳು ಅಂತಂದ್ರೆ 10 ರಿಂದ 25 ಧನುಷ್ಯದವರೆಗೆ. 10 ಧನುಷ್ಯ, ಒಂದು ಧನುಷ್ಯಕ್ಕೆ ಎಷ್ಟು? 6 ಅಡಿ, 6 ಫೂಟ್. 10 ಅಂದರೆ 60 ಅಲ್ಲ, 18ರಿಂದ ಏನು 10ರಿಂದ ಇದು 18 ಇದೆ, ಏನು 10 ಇದೆ ಇದು? ಬಹಳ ಸಣ್ಣ ಅಕ್ಷರ ಆಗಿದೆ. ಅಂದ್ರೆ 60 ಅಡಿ ಆಯಿತು. 25 ಧನುಷ್ಯ ಅಂತಂದ್ರೆ 150 ಅಡಿ ಆಯಿತು. ಇಷ್ಟು ಎತ್ತರದ ದೇವತೆಗಳು ಅಲ್ಲಿರ್ತಾರೆ ಭವನವಾಸಿ.
ಹೈಯೆಸ್ಟ್ 150 ಅಡಿ, ಕಮ್ಮಿತ ಕಮ್ಮಿ 60 ಅಡಿ ಎತ್ತರ. ಇವರೇ 60 ಅಡಿ ಎತ್ತರ ಇರ್ತಾರಂದ್ಮೇಲೆ ಇವರ ಭವನಗಳು ಇದಕ್ಕಿಂತ ದೊಡ್ಡದಿರಬೇಕು. ಲೇಷ ಭವನತ್ರಿಕದಲ್ಲಿ ಲೇಷೆ ಅಶುಭ ಲೇಷೆ, ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದು ಪೀತಲೇಷೆ ಶುಭಲೇಷೆ ಇದೆ. ಪರ್ಯಾಪ್ತಕ ಅವಸ್ಥೆಯಲ್ಲಿ ಅಶುಭಲೇಷೆ, 3 ಶುಭಲೇಷೆ, 1 ಅಪರ್ಯಾಪ್ತಕದಲ್ಲಿ 3 ಅಶುಭ, 3 ಅಶುಭ, ಅಪರ್ಯಾಪ್ತಕದಲ್ಲಿ ಪರ್ಯಾಪ್ತಕದಲ್ಲಿ 1 ಪೀತಲೇಷೆ. ಅಂದರೆ ಅಲ್ಲಿಂದ ಹುಟ್ಟುವಾಗ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ನಿಯಮದಿಂದ ಅಶುಭ ಲೇಷೆ ಇರ್ತದೆ. ಅಲ್ಲಿ ಹೋದ ನಂತರ 1 ಪೀತಲೇಷೆ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಬಹುದು. ಇದನ್ನು ಭವನತ್ರಿಕದಲ್ಲಿ ಸರ್ವತ್ರ ತಿಳಿಯುವುದು. ಭವನತ್ರಿಕದಲ್ಲಿ ಎಲ್ಲಾ ಕಡೆಗೆ ಈ ತರ ತಿಳ್ಕೊಳ್ಬೇಕು. ಭವನವಾಸಿ, ವ್ಯಂತರ್ವಾಸಿ, ಜ್ಯೋತಿಷ್ಕದಲ್ಲಿ ವ್ಯಂತರ್ವಾಸಿ ದೇವತೆಗಳ ಜಗನ್ಯ ಆಯು ಎಷ್ಟು? ಸರ್ವತ್ರ 10,000 ವರ್ಷ. ಮತ್ತು ಉತ್ಕೃಷ್ಟ ಆಯು ಸಾಧಿಕ 1 ಪಲ್ಯ ಸರ್ವತ್ರ. ಸಾಧಿಕ ಸ್ವಲ್ಪ ಅಧಿಕ, ಸಾಧಿಕ 1 ಪಲ್ಯ ಸರ್ವತ್ರ. ಸರ್ವತ್ರ ಅಂದ್ರೆ ಎಲ್ಲ ಕಡೆಗೆ. ಭವನತ್ರಿಕದಲ್ಲಿ, ವ್ಯಂತರರಲ್ಲಿ ಎಲ್ಲ ಕಡೆಗೆ. ಸಾಧಿಕ 1 ಪಲ್ಯ ಸರ್ವತ್ರ. ಸಾಧಿಕ 1 ಪಲ್ಯ ಸರ್ವತ್ರ ವ್ಯಂತರವಾಸಿಗಳಲ್ಲಿ. ಇವರ ಶರೀರದ ಎತ್ತರ ನೋಡ್ರಿ. 1 ಪಲ್ಯ ಅಂತಂದ್ರೆ ಏನಾಯ್ತು? 1 ಪಲ್ಯ ಅಂತಂದ್ರೆ ಇದು ಉತ್ಕೃಷ್ಟ ಆಯ್ತು. ಅಂದರೆ ಈ ದೇವತೆಗಳಲ್ಲಿ 1 ಸಾಗರದ ಆಯುಷ್ಯ ಯಾರಿಗೂ ಇಲ್ಲ. ವ್ಯಂತರರಲ್ಲಿ ಸರ್ವತ್ರ 1 ಪಲ್ಯ. ಆದರೆ ಭವನತ್ರಿಕ ಅಂತ ತಗೊಂಡಾಗ 1.5 ಪಲ್ಯದಿಂದ ಹಿಡ್ಕೊಂಡು 1 ಸಾಗರದವರೆಗೆ ಅಂತ ಹೇಳ್ತೀವಲ್ಲ, ಅದು ಸಾಮಾನ್ಯ ಕಥನಿದೆ. ಶರೀರದ ಎತ್ತರ ಎಷ್ಟು? 10 ಧನುಷ್ಯದಿಂದ ಹಿಡಿದುಕೊಂಡು 10 ಧನುಷ್ಯ ಮಾತ್ರ ಉತ್ಕೃಷ್ಟ ಜಗನ್ಯ ಎತ್ತರ ಇರುತ್ತೆ. ಅಂದರೆ 60 ಅಡಿ. ವ್ಯಂತರ ದೇವತೆಗಳು 60 ಅಡಿ ಎತ್ತರ ಇರುತ್ತಾರೆ. ಒಂದು ಭೂತ ಬಂತು ಅಂತಂದ್ರೆ 60 ಅಡಿ ಎತ್ತರ ಇರುತ್ತದೆ. ಮೂಲ ಶರೀರದು. ಇನ್ನು ವಿಕ್ರಿಯಾದಿಂದ ಎಷ್ಟು ಬೇಕಾದರೂ ಮಾಡ್ಕೊಳ್ಬಹುದು ಅವರು. ಮೂಲ ಶರೀರ ಅವ್ರದ್ದು 60 ಅಡಿ ಎತ್ತರ ಇರ್ತದೆ. ಮಂದಿ ದೇವು ಅಂತಾರಲ್ಲ, ದೆವ್ವ ಯಾರು ನೋಡಿದರು? ಯಾರೂ ನೋಡಿಲ್ಲ. ಈ ಭೂತ ಅಂದ್ರೆ ದೆವ್ವ, ಪಿಶಾಚ, ಭೂತ ಪಿಶಾಚ, ಪಿಶಾಚಿ, ರಾಕ್ಷಸ್ ಬೇರೆ. ಸಾಧಿಕ 1 ಪಲ್ಯ ಸರ್ವತ್ರ. ಶರೀರದ ಎತ್ತರ 10 ಧನುಷ್ಯ. ಲೇಷೆ ಅಶುಭ ಲೇಷೆ 3 ಶುಭ ಇವೆ. 3 ಶುಭ, 1 ಅಶುಭ 3 ಶುಭ. ಈ ತರ ಕಾಮ ಇದೆ ಅಲ್ಲಿ. ಅಶುಭ 3 ಶುಭ 1 ಪೀತಲೇಷೆ. ಪೀತಲೇಷೆಯಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ಪೀತಲೇಷೆ, ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಅಶುಭ ಲೇಷೆ.
ಜ್ಯೋತಿಷ ದೇವತೆಗಳಲ್ಲಿ ಜಗನ್ಯಾಯು ಸರ್ವತ್ರ ಒಂದು ಪಲ್ಯದ 8ನೇ ಭಾಗ, ಒಂದು ಪಲ್ಯದ 8ನೇಯ, ಒಂದು ಪಲ್ಯದಲ್ಲಿ 8 ಭಾಗ ಮಾಡಬೇಕು, ಅದರಲ್ಲಿಯ ಒಂದು ಭಾಗ, ಒಂದು ಪಲ್ಯದ 8ನೇ ಭಾಗ ಪ್ರಮಾಣ ಇರುತ್ತದೆ. ಅಂದರೆ ಜ್ಯೋತಿಷಿ ದೇವತೆಗಳ ಆಯುಷ್ಯ ಬಹಳ ಕಡಿಮೆ ಆಯಿತು. ಜಗನ್ಯಾಯುಷ್ಯ ಒಂದು ಪಲ್ಯದ 8ನೇ ಭಾಗ. ಉತ್ಕೃಷ್ಟ ಆಯು ಸಾಧಿಕ ಒಂದು ಪಲ್ಯ ಸರ್ವತ್ರ. ಸಾಧಿಕ ಒಂದು ಪಲ್ಯ, ಸ್ವಲ್ಪ ಅಧಿಕ ಒಂದು ಪಲ್ಯ ಸರ್ವತ್ರ. ಒಂದು ಪಲ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಇದು ಉತ್ಕೃಷ್ಟ, ಮತ್ತು ಪಲ್ಯದ 8ನೇ ಭಾಗ ಪ್ರಮಾಣ ಇದು ಜಗನ್ಯ. ಇದು ವ್ಯಂತರ ಅಲ್ಲ, ಜ್ಯೋತಿಷ್ಕ ದೇವತೆಗಳ ಆಯು. ಲೇಷಗಳಲ್ಲಿ ಶರೀರದ ಎತ್ತರ ಅಳತೆ 7 ಧನುಷ್ಯ. 7 ಧನುಷ್ಯ 42 ಅಡಿ, 42 ಫೂಟದವರು ಇರ್ತಾರೆ. ಚಂದ್ರ ವಿಮಾನದಲ್ಲಿ, ಸೂರ್ಯ ವಿಮಾನದಲ್ಲಿ, ಗ್ರಹ ನಕ್ಷತ್ರ ತಾರಕ ವಿಮಾನಗಳಲ್ಲಿ ಹೆಚ್ಚಿಂದ ಹೆಚ್ಚು ಅವರ ಎತ್ತರಳತೆ, ಶರೀರದ ಎತ್ತರಳತೆ ಒಟ್ಟು 42 ಅಡಿ, 7 ಧನುಷ್ಯ. ಲೇಷ್ಯಗಳಲ್ಲಿ ಅಶುಭ ಲೇಷ್ಯ ಅಪರ್ಯಾಪ್ತಕ ಅವಸ್ಥೆಯಲ್ಲಿದೆ, ಒಂದು ಶುಭ ಲೇಷ್ಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಅಶುಭನೂ ಇರಬಹುದು, ಶುಭನೂ ಇರಬಹುದು. ಅಶುಭ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಅಶುಭ ಲೇಷ್ಯಗಳು, ಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದು ಪೀತ ಶುಭ ಲೇಷ್ಯ. ಭವನತ್ರಿಕದಲ್ಲಿ ಇಂದ್ರರ ಸಂಖ್ಯೆ ಎಷ್ಟು ಅಂದರೆ 40. ಭವನಾಲಯ ಚಾಲೀಸ ವ್ಯಂತರೌ ದೇವಾನ್ ಹೋಂತಿ 32. ಕಪ್ಪಾಮರ 24. ಚಂದೋ ಸೂರೋ ನರೋ ತಿರಿಯೋ. ದ್ರವ್ಯ ಸಂಗ್ರಹದಾಗ ಬರ್ತದೆಯಲ್ಲ. ಭವನಾಲಯ ಚಾಲೀಸ ಅಂದ್ರೆ ಭವನವಾಸಿಗಳಲ್ಲಿ 40 ಇಂದ್ರರ ಸಂಖ್ಯೆ ಇದೆ. 40 ಯಾವ ತರ? ಇದರೊಳಗೆ ಇಂದ್ರ ಮತ್ತು ಪ್ರತೀಂದ್ರ ಎರಡನ್ನು ಸೇರಿಸಿ ಇಲ್ಲಿ 40. ಹಾ, 10 ಪ್ರಕಾರದ ಭವನವಾಸಿ ದೇವತೆಗಳಿದ್ದರೆ ಅದರಲ್ಲಿ ಒಂದೊಂದರಲ್ಲಿ ಒಬ್ಬೊಬ್ಬ ಇಂದ್ರ, ಒಬ್ಬೊಬ್ಬ ಪ್ರತೀಂದ್ರ, ಈ ತರ. ವ್ಯಂತರವಾಸಿಗಳಲ್ಲಿ 8 ಪ್ರಕಾರದ ವ್ಯಂತರವಾಸಿ ದೇವತೆಗಳು. ಎಂಟರಲ್ಲಿ 16 ಇಂದ್ರ ಪ್ರತೀಂದ್ರ. ಇಲ್ಲಿ 32 ಹೆಂಗದು? 32. ಭವನಾಲಯ ಚಾಲೀಸ, ಕಪ್ಪಾಮರ ಭವನಾಲಯ ಚಾಲೀಸ, ವ್ಯಂತರ ದೇವಾನು ಹೋಂತಿ 32. ಎರಡೆರಡು ಇಂದ್ರರು. ಕಿನ್ನರ ಕೆಂಪರುಷ ಎರಡೆರಡಿದ್ದಾರೇನು ಇಂದ್ರ? ಅಂದ್ರೆ 8 16 ಇಂದ್ರ, 16 ಪ್ರತೀಂದ್ರ. ಈ ತರ 32. ಆಮೇಲೆ ಜ್ಯೋತಿಷ್ಯದಲ್ಲಿ ಜ್ಯೋತಿರ್ವಿಮಾನವಾಸಿ ದೇವತೆಗಳಲ್ಲಿ 2 ಸೂರ್ಯ ಚಂದ್ರ ಇಬ್ರೆ. ಚಂದ್ರ ಇಂದ್ರ, ಸೂರ್ಯ ಪ್ರತೀಂದ್ರ. ಸೂರ್ಯ ಪ್ರಧಾನಮಂತ್ರಿ, ಚಂದ್ರ ರಾಷ್ಟ್ರಪತಿ.
ರಾಷ್ಟ್ರಪತಿ ಶಾಂತ ಇರ್ತಾರೆ, ಚಂದ್ರ ಶಾಂತ, ಯಾರಿಗೂ ಬೆವರು ಬರಲ್ಲ. ಸೂರ್ಯ ತಪನ್ಶೀಲ, ಪ್ರಧಾನಮಂತ್ರಿ ಅಲ್ಲ, ಸ್ಟ್ಯಾಂಡ್ ಅಪ್ ಅಂದ್ರೆ ಅದ್ ನಿಲ್ಬೇಕು. ನಿರ್ವಿಕ ಏನ ಪ್ರವಿಚಾರ, ಪ್ರವಿಚಾರ ಪ್ರವಿಚಾರ ಕಾಯ ಮೂಲಕ ಅಂದ್ರೆ ಪ್ರವಿಚಾರ ಕಾಯ ಮೂಲಕ ಅಂದ್ರೆ ಶರೀರದ ಮೂಲಕ. ಇವರಲ್ಲಿ ದೇವತೆಗಳಲ್ಲೇನಿದೆ ಅದು ಕಾಯದಿಂದಲೂ ಇದೆಯಲ್ಲ, 1ನೇ 2ನೇ ಸ್ವರ್ಗದಲ್ಲಿ. ಸೌಧರ್ಮ ಈಶಾನ್ಯದಲ್ಲಿ ಕಾಯ ಪ್ರವಿಚಾರ, ಮೇಲೆ ಬೇರೆ ಬೇರೆ ಇದೆ. ಸ್ಪರ್ಶದಿಂದ ಇದು ಆಯ್ತು. ಟಿಪ್ಪಣಿಯಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯ ವಿಷಯ. ಮನುಷ್ಯಗತಿಯಿಂದ ವ್ಯಂತರ್ವಾಶ್ಯದ 3 ಹಾಗೇನ್ ನಿಯಮಿಲ್ಲ. ಆ ಕಾಲ್ ಮರಣದವರೇ ಹೋಗ್ತಾರಲ್ಲಿ ಅನ್ನುವಂಥದ್ದೇನು ನಿಯಮಿಲ್ಲ. ಇಲ್ಲಿ ದೇವಾಯುವನ್ನ ಕಟ್ಟಿಕೊಂಡಂತಹ ಜೀವಿಗಳು ಇಲ್ಲಿ ಹೋಗ್ತಕ್ಕಂತಹ ಆಯುಷ್ಯದ ಮಟ್ಟಿಗೆ ಆಯುಷ್ಯಿತ್ತು ಅಂತಂದ್ರೆ ಆ ಕಾಲ್ ಮರಣ ಇದ್ರೂ ಹೋಗ್ಬಹುದು, ಇಲ್ಲದಿದ್ರೂ ಹೋಗ್ಬಹುದು. ಈಗ ಹೇಳಿಲ್ಲ, ದ್ರವ್ಯಲಿಂಗವನ್ನು ಧಾರಣೆ ಮಾಡುವಂತಹ ಮುನಿಗಳು ಕೂಡ ಭವನತ್ರಿಕದಿಂದ ಎಲ್ಲಿವರೆಗೆ 9ನೇ ಗ್ರವಿಕದವರೆಗೆ ಹೋಗ್ತಾರೆ ಅಂತ. ಆಮೇಲೆ ಇವರಿಗೆ ಅಕಾಲ ಮರಣ ಆಗೋದು ನಿಶ್ಚಿತ ಇದೆ. ಆ ಜಾತಿ ದೇವ ಆಗಬೇಕಾದ್ರೆ ಅಕಾಲ ಮರಣ ಏನು ಅನಿವಾರ್ಯ ಇಲ್ಲ. ಪರಿಣಾಮಗಳಲ್ಲಿ ಸಂಕ್ಲೇಶ ಪರಿಣಾಮ ಇದ್ರೆ ಆಯ್ತು. ಪರಿಣಾಮಗಳಲ್ಲಿ ಸಂಕ್ಲೇಶ ಅಶುಭಲೇಶ ಇರಬೇಕು. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅಶುಭಲೇಶೆಯಿಂದ ಸಂಕ್ಲೇಶ ಪರಿಣಾಮಗಳಿಂದ ಮರಣ ಹೊಂದಬಹುದು. ವ್ಯಂತರ ದೇವತೆಗಳಲ್ಲಿ ಭೇದಗಳು ಇದಾಯ್ತಲ್ಲ. ಕಿನ್ನರ ಜಾತಿಯ ವ್ಯಂತರ ದೇವತೆಗಳು ಕಿಂಪುರುಷ, ಮಹೋರಗ, ಗಂಧರ್ವ, ಯಕ್ಷ. ಯಕ್ಷ ಬಂತು ನೋಡ್ರಿ 5ನೇ ನಂಬರ್ದಾಗ. ಈ ಯಕ್ಷಿಯರು ತೀರ್ಥಂಕರರು, ಸೇವಕರು ಬಂತು ನೋಡ್ರಿ ಇಲ್ಲಿ. ತೀರ್ಥಂಕರ ಸೇವಕರು ಆಯ್ತು, ಪೂಜಾ ಮಾಡಕ್ ಶುರು ಆಡ್ರ. ಅದಲ್ಲ, ಎಲ್ಲಿ ವ್ಯಂತರ ದೇವತೆಗಳು, ಎಲ್ಲಿ ಸ್ವರ್ಗದ ದೇವತೆಗಳು, ಅವರ ಅಂಡರ್ದಲ್ಲಿ ಸೌಧರ್ಮೇಂದ್ರನ ಆಜ್ಞೆಯಲ್ಲಿರ್ತಕ್ಕಂಥ ಯಕ್ಷಿಯರು. ಸೌಧರ್ಮೇಂದ್ರ ದೊಡ್ಡವನೋ ಅಥವಾ ಇವರು ದೊಡ್ಡವರು? ಆ ಸೌಧರ್ಮೇಂದ್ರನ ಯಾಕೆ ಪೂಜಾ ಮಾಡಬಾರ್ದು? ಅವನ ಆಳುಗಳನ್ನು ಪೂಜೆ ಮಾಡ್ಕೊತಿದ್ದಾರೆ. ಇದು ಹುಂಡಾವಸರ್ಪಣಿ ಕಾಲದ ದೋಷ. ಬುದ್ಧಿಯಲ್ಲಿ ಸಮ್ಯಕ್ತ್ವದ ಪರಿಣಾಮ ಹುಟ್ಟುಲ್ಲ. ವಿವೇಕಹೀನನಾಗಿ ಯಾವುದನ್ನೇ ಪೂಜೆ ಮಾಡ್ಕೊತ್ಕೊಂಡೋದ್ ನೋಡ್ರಿ. ಅಶುಭಲೇಶ ಇದೆ ಇವರಿಗೆ, ಒಂದು ಪೀತಲೇಶ ಇದೆ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಸೌಧರ್ಮೇಂದ್ರಗ ಯಾವ ಲೇಷೆ? ಶುಕ್ಲೇಶನೂ ಇರಬಹುದಲ್ಲಿ. ಶುಭಲೇಶ 3 ಶುಭಲೇಶಗಳಿವೆ ಸೌಧರ್ಮೇಂದ್ರನಿಗೆ. ಶುಕ್ಲ, ಪೀತ, ಪದ್ಮ, ಶುಕ್ಲ 3 ಶುಭಲೇಶಗಳಿವೆ. ಪರಿಣಾಮಗಳು ಯಾರೂ ಒಳ್ಳೆಯವಿದವು? ಸೌಧರ್ಮೇಂದ್ರ.
ಪರಿಣಾಮಗಳು ಯಾರು ಒಳ್ಳೆಯವು ಇರ್ತಾವಲ್ಲ ಅವ್ರನ್ನ ಪೂಜೆ ಮಾಡೋದು ಚಲೋ ಅಲ್ಲ. ಅಷ್ಟು ಮೀರಿ ಹೇಳ್ತಾ ಇದ್ದಾರೆ, ದೇವಗತಿಯ ಸರ್ವಾರ್ಥ ಸಿದ್ಧಿಯ ದೇವನಾಗಿದ್ದರೂ ಕೂಡ, ಶುಕ್ಲಲೇಶಿಯನ್ನು ಹೊಂದಿರತಕ್ಕಂತಹ ದೇವತೆಯಾಗಿದ್ದರೂ ಕೂಡ, ದ್ವಾದಶಾಂಗದ ಜ್ಞಾತ ಆಗಿದ್ರೂ ಕೂಡ, ಅಸಂಜದಂ ನ ಒಂದೇ ಜೈನ ಧರ್ಮದ ಒಳ ತಿರುಳು. ಉಚ್ಚ ದೇವತೆಗಳನ್ನ ಪೂಜಿಸಲಿಕ್ಕೆ ಬರುವುದಿಲ್ಲ ಅಂದ ಮೇಲೆ ಈ ಭವನತ್ರಿಕದಲ್ಲಿ ಕುದೇವರು ಅಂತ ಅನಿಸಿಕೊಂಡಿದ್ದಾರೆ. ಇವರು 3 ಪ್ರಕಾರ ದೇವರು ಕುದೇವರು. ವೈಮಾನಿಕ ದೇವ ಎಂತದ ಹೆಸರು ಕೊಟ್ಟಿದ್ದಾರೆ? ವೈಮಾನಿಕ ದೇವತೆಗಳು ಸುದೇವರು. ವೈಮಾನಿಕ ದೇವತೆಗಳು ಒಳ್ಳೆಯ ದೇವತೆಗಳು. ಆ ದುರ್ಗತಿಯ ದೇವತೆಗಳು ಅಂತಂದ್ರೆ ಈ 3 ಪ್ರಕಾರದವರು. ದೇವಗತಿಯಲ್ಲೂ ಕೂಡ ದುರ್ಗತಿ ಇದೆ. ಮನುಷ್ಯರಲ್ಲಿ ಹಾಗೆ ಮ್ಲೇಚ್ಛರು, ಆರ್ಯರು ಅಂತಿದೆಯಲ್ಲ. ಮ್ಲೇಚ್ಛರು ಅಂತಂದ್ರೆ ಏನ್ ತಿಳ್ಕೊತೀವಿ ನಾವು? ಒಳ್ಳೆಯವರು. ಆರ್ಯರು ಒಳ್ಳೆಯವರು, ಧರ್ಮ ಸಂಸ್ಕಾರವುಳ್ಳವರು. ಮ್ಲೇಚ್ಛರು ಧರ್ಮ ಸಂಸ್ಕಾರ ಇಲ್ಲದವರು. ಅದೇ ತರ ದೇವಗತಿಯಲ್ಲಿ ಪರಿಣಾಮಗಳ ಅಪೇಕ್ಷೆಯಿಂದ, ಅವರ ಒಂದು ಜನ್ಮ ತಾಳಿರತಕ್ಕಂತಹ ಕ್ಷೇತ್ರದ ಅಪೇಕ್ಷೆಯಿಂದ, ಒಳ್ಳೆಯ ಕ್ಷೇತ್ರ ಅಂತಂದ್ರೆ ಅದು ಸುದೇವ. ಅಂದ್ರೆ 1ನೇ ಸ್ವರ್ಗದಿಂದ ಹಿಡ್ಕೊಂಡು ಸರ್ವಾರ್ಥ ಸಿದ್ಧಿಯವರೆಗಿನ ದೇವತೆಗಳೆಲ್ಲ ಯಾವ ದೇವತೆಗಳು? ಸುದೇವತೆಗಳಲ್ಲಿ ಬರ್ತಾರೆ. ಸುದೇವತೆಗಳು ದೇವ ಸದ್ಗತಿ ಮತ್ತು ದೇವ ದುರ್ಗತಿ. ದೇವ ದುರ್ಗತಿಯಲ್ಲಿರತಕ್ಕಂತಹ ದೇವತೆಗಳು 3 ಪ್ರಕಾರದವರು: ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕ. ದೇವ ಸದ್ಗತಿಯಲ್ಲಿರತಕ್ಕಂಥ ದೇವತೆಗಳು ಎಷ್ಟು ಪ್ರಕಾರದವರು? ಕಲ್ಪವಾಸಿ ಮತ್ತು ಕಲ್ಪಾತೀತ ದೇವತೆಗಳು. ಇನ್ನು ಪೂಜಾನ ಮಾಡೋದಾದ್ರ ಸರ್ವಾರ್ಥ ಸಿದ್ಧಿ ದೇವತೆಗಳನ್ನು ಪೂಜಿಸೋದು ಬಹಳ ಒಳ್ಳೆಯದು. ಅಹಮೇಂದ್ರ ಇದ್ದಾರೆ ಅವರು. ಪ್ರತಿಯೊಬ್ಬರು ಕೂಡ ಅಹಮೇಂದ್ರ. ಸೌಧರ್ಮೇಂದ್ರ ಎಲ್ಲಾ ದೇವತೆಗಳ ನಾಯಕ, ಒಡೆಯ, ಮಾಲೀಕ, ರಾಜ. ರಾಜನನ್ನು ಪೂಜಿಸ್ತಾರೋ ಅಥವಾ ಪ್ರಜೆಗಳನ್ನ? ರಾಜನನ್ನು ಪೂಜಿಸ್ತಾರಲ್ಲ. ರಾಜ ಅಂತಂದ್ರೆ ಇಲ್ಲಿ ಸೌಧರ್ಮೇಂದ್ರ. ಸೌಧರ್ಮೇಂದ್ರನ ಆಜ್ಞೆಯಲ್ಲಿ ಈ ಎಲ್ಲಾ ದೇವತೆಗಳು ಇರಬಹುದು. ಈಗ ಸೌಧರ್ಮೇಂದ್ರ ಆಜ್ಞೆ ಮಾಡಿದ ಅಂತಂದ್ರೆ ಸಮೋಷಣದೊಳಗೆ ಎಲ್ಲರೂ ಕೂಡಬೇಕು. ಶ್ರೇಷ್ಠ ಯಾರಾದರೂ? ಸೌಧರ್ಮೇಂದ್ರ ಶ್ರೇಷ್ಠ ಆದ. ಒಟ್ಟಿನಲ್ಲಿ ಅವರ ಶ್ರೇಷ್ಠತೆ ಪೂಜನೀಯ ಅಲ್ಲ. ಪೂಜಾ ಮಾಡಬೇಕು ಅಂತಂದ್ರೆ ಜೈನರಿಗೆ ಏನ್ ಬೇಕು? ರತ್ನತ್ರಯಧಾರಿ ಜೀವ ಬೇಕು. ದೇವಗತಿಯಲ್ಲಿ ಎಲ್ಲಿಯೂ ಕೂಡ ರತ್ನತ್ರಯ ಇಲ್ಲ. ಸರ್ವಾರ್ಥ ಸಿದ್ಧಿಯ ದೇವನ ಹತ್ರನೂ ಕೂಡ ರತ್ನತ್ರಯ ಇಲ್ಲ. ಮತ್ತು ಒಂದು ಯಕ್ಷಿ ಅನ್ನತಕ್ಕಂಥ ವ್ಯಂತರ ಜಾತಿಯ ದೇವತೆಗಳಲ್ಲೂ ಕೂಡ ರತ್ನತ್ರಯ ಇಲ್ಲ. ಸಮ್ಯಕ್ ದರ್ಶನ ಇನ್ನು ಹೆಚ್ಚಂದ್ರೆ ಸಮ್ಯಕ್ ದರ್ಶನ ಅಷ್ಟಿರಬಹುದು, ಸಮ್ಯಕ್ ಜ್ಞಾನ ಇರಬಹುದು. ಆ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಅಸಂಯಮದ ಜೊತೆಯಲ್ಲಿದೆಯೋ ಅಥವಾ ಸಂಯಮದ ಜೊತೆಯಲ್ಲಿ? ಅಸಂಯಮದ ಜೊತೆಯಲ್ಲಿ. ಅಸಂಯಮದ ಜೊತೆಯಲ್ಲಿರ್ತಕ್ಕಂತಹ ಸಮ್ಯಕ್ ದರ್ಶನ ಪೂಜನೆ ಇದೆಯೇನು? ಅಸಂಯಮದ ಜೊತೆಯಲ್ಲಿರ್ತಕ್ಕಂತಹ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಪೂಜನೆ ಇದೆಯೇನು? ಇಷ್ಟ ತಿಳ್ಕೊಳ್ಳೋದಿದೆ. ಇದು ಜೈನ ಧರ್ಮದ ತಿರುಳು, ಒಳ ತಿರುಳಿದು. ನರಕದಲ್ಲಿ ಸಮ್ಯಕ್ ದರ್ಶನ ಇದೆಯೋ ಅಥವಾ ಇಲ್ಲ? ದೇವಗತಿಯಲ್ಲಿ ಸಮ್ಯಕ್ ದರ್ಶನ ಇದೆಯೋ ಅಥವಾ ಇಲ್ಲ? ಎಲ್ಲಿ ಸಮ್ಯಕ್ ದರ್ಶನ ಇದೆ ಅಲ್ಲಿ ಸಮ್ಯಕ್ ಜ್ಞಾನ ಅಂತೂ ಇದ್ದೇ ಇದೆ. ಅಲ್ಲಿ ಯಕ್ಷಿಯರಲ್ಲಿ ಸಮ್ಯಕ್ ದರ್ಶನ ಇದೆಯೋ ಅಥವಾ ಇಲ್ಲ? ಇದೆ. ನರಕಗತಿಯಲ್ಲಿ ಸಮ್ಯಕ್ ದರ್ಶನ ಇದೆಯೋ ಅಥವಾ ಇಲ್ಲ? ಅದರ ಸಂಯಮ ಇದೆಯೇನು? ಇಲ್ಲ. ಆಮೇಲೆ ಪೂಜಾ ಮಾಡಲಿಕ್ಕೆ ನಡೆಯಿಲ್ಲ. ನರಕದಲ್ಲಿದ್ರೇನು
ದೇವಗತಿಯಲ್ಲಿದ್ರೇನು, ಮನುಷ್ಯಗತಿಯಲ್ಲಿದ್ರೇನು, ಮನುಷ್ಯಗತಿಯಲ್ಲಿ ಬಂದು ತೀರ್ಥಂಕರನಾಗಿ ಹುಟ್ಟಿದ್ರೇನು ಪೂಜಾ ಮಾಡಲಿಕ್ಕೆ ನಡಿಲ್ಲ. ತೀರ್ಥಂಕರರನ್ನು ಪೂಜಿಸಲಿಕ್ಕೆ ನಡಿಲ್ಲ. ಅವಿರತ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನವರ್ತಿ ತೀರ್ಥಂಕರರನ್ನು ಕೂಡ ಪೂಜಾ ಮಾಡಲಿಕ್ಕೆ ನಡೀತದೆ ಅನ್ನೋದನ್ನು ತೀರ್ಥಂಕರರೇ ಹೇಳಿಲ್ಲ ಅಂದ ಮೇಲೆ ನಾವು ಯಾಕೆ ಪೂಜಾ ಮಾಡಬೇಕು? ಅವರೇ ಹೇಳಿದ್ದಾರಲ್ಲ, ನಮ್ಮನ್ನೂ ಕೂಡ ನೀವು ಪೂಜಿಸಬೇಡಿ. ಯಾವ ಅವಸ್ಥೆಯಲ್ಲಿ? 4ನೇ ಗುಣಸ್ಥಾನದ ಅವಸ್ಥೆಯಲ್ಲಿ ಇದ್ದಾಗ. ಅಲ್ಲಿ ಪೂಜಾ ಮಾಡಿ ಚಾರಿತ್ರ ಇಲ್ಲ ಅಂತಂದ್ರೆ ಅಸಂಯಮಿ ಆಗುವುದಕ್ಕೆ ಪೂಜಿಸಬೇಕೇನು? ಪೂಜಾ ಮಾಡುವುದು ಅಂತಂದ್ರೆ ಯಾವ ಉದ್ದೇಶದಿಂದ ಇರ್ತದೆ? ಅವರಂತಹ ಗುಣಗಳು ನಮ್ಮಲ್ಲಿ ಬರಲಿ. ಇನ್ನು ಗುಣಗಳು ಅಂತಂದ್ರೆ 3: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇನ್ನು ಅಸಂಯಮ ಅವಸ್ಥೆಯಲ್ಲಿರುವಂತಹ ದೇವತೆಗಳನ್ನು ಪೂಜಾ ಮಾಡಿದಾಗ ನಮ್ಮಲ್ಲಿ ಅಸಂಯಮ ಬರೋದು ಅಥವಾ ಸಂಯಮ ಬರೋದು? ಆ ಪೂಜಾ ಮಾಡಿ ಏನು ಉಪಯೋಗ ಇದೆ? ಏನು ಬೇಕಾಗಿದೆ ಅವರಿಂದ ಪೂಜಾ ಮಾಡಲಿಕ್ಕೆ? ಅವರಿಂದ ಏನ್ ಅಪೇಕ್ಷೆ ಪಡ್ತೀರಿ? ಅಲ್ಲಿ ಹೋಗಿ ಹುಟ್ಟಾಕ ಅಪೇಕ್ಷೆ ಪಡ್ತೀರೇನು? ನಾವು ಅಂತ ದೇಹ ಪರ್ಯಾಯದಲ್ಲಿ ಹೋಗೋಣ ಅನ್ನುವಂತ ಅಪೇಕ್ಷೆ ಇದೆಯೇನು? ದೇವಗತಿ ಅಸಂಯಮ ಗತಿ, ಅಲ್ಲಿ ಹೋಗ್ಲಿಕ್ಕೆ ಅಪೇಕ್ಷೆ ಇದೆಯೇನು? ಇನ್ನು ಪೂಜೆ ಅಂತಂದ್ರೆ ಗುಣಗಳ ಪ್ರಾಪ್ತಿಗಾಗಿ ಪೂಜಾ ಮಾಡ್ತೀವಿ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದ ಪ್ರಾಪ್ತಿಗಾಗಿ ಪೂಜೆ ಇದೆ. ಪೂಜೆ ಅಂದ್ರೆ 8 ದ್ರವ್ಯಗಳಿಂದ ಸತ್ಕಾರ, ಗುಣಗಳ ಸತ್ಕಾರ. 8 ದ್ರವ್ಯಗಳಿಂದ ಗುಣಗಳನ್ನು ಸತ್ಕರಿಸುವಂತಹ ಪದ್ಧತಿಗೆ, ಗುಣಗಳನ್ನು ಸತ್ಕರಿಸುವಂತಹ ಪದ್ಧತಿಗೆ ಪೂಜೆ ಅಂತಂದ್ರು. ಭಗವಂತರನ್ನ ಯಾವುದಕ್ಕಾಗಿ ಪೂಜಿಸೋದು? ಅವರಂತಹ ಗುಣ, ಅವರಂತಹ ಜೀವನ, ಅವರಂತಹ ಸಂಯಮಪೂರ್ಣವಾದ ಪ್ರವೃತ್ತಿ ನಮ್ಮ ಬದುಕಿನಲ್ಲಿ ಬರಲಿ ಅನ್ನುವಂತಹ ಸದ್ಭಾವನೆಯಿಂದ ಅವರ ಗುಣಗಳನ್ನು ಸತ್ಕರಿಸುವಂತಹ ಒಂದು ಪದ್ಧತಿಯೇ ಪೂಜೆ. ಸತ್ಕರಿಸುವಂತಹ ಪದ್ಧತಿ 8 ದ್ರವ್ಯಗಳಲ್ಲಿ ಇರ್ತದೆ. ನಿತ್ಯ ಮಾಡಲೇಬೇಕು ಅಂತಕ್ಕಂಥ ಕಡ್ಡಾಯ ಯಾರು ಹೇಳ್ತಾ ಇದ್ದಾರೆ? ನಿತ್ಯ ನೀವು ಪೂಜಿಸುವಂತಹ ಭಾವವನ್ನು ಇಟ್ಟುಕೊಂಡು ನಾವು ಆ ತರ ಆಗೋಣ ಅನ್ನುವಂಥದ್ದು ಮುಖ್ಯ. ನಿತ್ಯ ಮಾಡಲೇಬೇಕು ಅಂತ ಕ್ರಿಯಾಕಾಂಡ ಮುಖ್ಯ ಅಲ್ಲ. ನಮ್ಮ ಉದ್ದೇಶ, ನಮ್ಮ ಗುರಿ ಮುಖ್ಯ ಇದೆ. ಆ ಗುರಿ ಇಲ್ಲದೆ ನಾವು ಕೇವಲ ಕ್ರಿಯೆಯನ್ನ ಮಾತ್ರ ಮಾಡ್ತಾ ಹೋದ್ರೆ, ಗುರಿ ಬೇಕು. ನಿತ್ಯ ಗುಣವಂತರನ್ನ ಸ್ಮರಣೆ ಮಾಡೋದು ಇದು ಮುಖ್ಯ. ಇದು ಭಾವಪೂಜೆ. ಇನ್ನು ದ್ರವ್ಯ ಪೂಜೆ, ಅದು ಕೂಡ ಪ್ರಮಾದ ಬರಬಾರದು ಶರೀರದಲ್ಲಿ ಅನ್ನುವುದಕ್ಕಾಗಿ ದ್ರವ್ಯ ಪೂಜೆಯನ್ನು ಮಾಡ್ತಾರೆ. ಪ್ರಮಾದಿ ಆಗಬಾರದು ಅನ್ನೋ ಉದ್ದೇಶದಿಂದ. ಇನ್ನು ನಮ್ಮ ಬಳಿಯಲ್ಲಿ ಪರಿಗ್ರಹನೂ ಇದೆ ಅಂದಮೇಲೆ ಪೂಜಾ ಯೋಗ್ಯ ದ್ರವ್ಯಗಳನ್ನು ಸಂಗ್ರಹಿಸಿಕೊಂಡು ಹಿಂಸೆ ಆಗದಂತೆ ವಿವೇಕದಿಂದ ಆ ಭಗವಂತರ ಅಹಿಂಸಾ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಅಹಿಂಸಾಪೂರ್ಣ ಪೂಜೆಯನ್ನು ಮಾಡುವಂತ ಪದ್ಧತಿ ಇದೆ. ಇನ್ನು ಅದರೊಳಗೂ ಪೂಜಾ ಪದ್ಧತಿಯಲ್ಲೂ ಕೂಡ ಅಂತಹದ್ದು ತಲೆನೋವು. ವಿಕಲ್ಪ ಮಾಡ್ಕೊಳ್ಳೋದಿಲ್ಲ, ವಿಕಲ್ಪ ಮಾಡಿಸೋದಿಲ್ಲ, ವಿಕಲ್ಪ ಮಾಡ್ಕೊಳ್ಳೋದಿಲ್ಲ, ಯಾರಿಗೂ ಹಿಂಸೆ ಮಾಡೋದಿಲ್ಲ. ಅಹಿಂಸಾ ಪದ್ಧತಿಯಿಂದ ಏಕೆಂದ್ರೆ ಜೀವಿಗಳಿಗೂ ಕೂಡ
ಹಿಂಸೆ ಮಾಡಿಯೇ ಮಾಡಬೇಕಂತಕ್ಕಂಥದ್ದು ಕಡ್ಡಾಯ ಇದೆಯೇನೋ? ಇಲ್ಲ. ಅದರೊಳಗೆ ಎಷ್ಟು ಜೀವಿಗಳನ್ನು ನಾವು ಬದುಕಿಸಿ ವಿವೇಕದಿಂದ ಮಾಡ್ತಾ ಇದ್ದೇವೆ, ಅದು ಧರ್ಮ, ಅದು ನಮ್ಮ ವಿವೇಕ. ಇಲ್ಲ, ಆ ಶಾಸ್ತ್ರದೊಳಗೆ ಬಂತು ನೋಡಿ, ಅದ ಮಾಡಲೇಬೇಕು ನೋಡಿ, ಅದು ಇಲ್ದಿತ್ತಂದ್ರೆ ಒಟ್ಟು ಪೂಜೆ ಆಗೋಲ್ಲ ನೋಡಿ. ಆ ಥರ ಅಲ್ಲ, ಅದು ಅವಿವೇಕತನ. ವಿವೇಕ ಪೂರ್ಣ ಪೂಜೆ, ಅವಿವೇಕ ಪೂರ್ಣ ಪೂಜೆ ಎರಡೂ ಇವೆ. ಇನ್ನು ಯಾರಿಗೆ ಅಹಿಂಸಾ ಪದ್ಧತಿಯಿಂದ ಮಾಡುವಂತಹ ಭಾವ ಇದೆ, ಅದು ವಿವೇಕಪೂರ್ಣ. ಮತ್ತು ಯಾರಿಗೆ ಆ ಒಂದು ಹಿಂಸಾದ ಬಗ್ಗೆ ಚಿಂತನೆ ಇಲ್ಲ, ಭಯ ಇಲ್ಲ ಪಾಪದಿಂದ, ಅಲ್ಲಿ ಅವಿವೇಕಪೂರ್ಣ ಪೂಜೆ ಆಗ್ತದೆ. ಎಷ್ಟೇ ವ್ಯತ್ಯಾಸ, ಮತ್ತೇನೇನಿಲ್ಲ. ಮತ್ತೇನು ವ್ಯತ್ಯಾಸ ಇದೆ? ಅಹಿಂಸಾದ ಪ್ರಶ್ನೆ ಅಷ್ಟೇ ಅಲ್ಲ. ಏನು ಹಿಂಸಾ ಬೇಕು ಅಂತಂದ್ರೆ ಹಿಂಸೆಯಿಂದ ಮಾಡಬಹುದು, ಅದು ಕೂಡ ಒಂದು ಪೂಜೆನೆ. ಅಹಿಂಸೆಯಿಂದ ಬೇಕು ಅಂತಂದ್ರೆ ಅಹಿಂಸಾ ದ್ರವ್ಯಗಳನ್ನು ಅರ್ಪಣೆ ಮಾಡಬಹುದು, ಅದು ಒಂದು ಕೂಡ ಪೂಜೆ. ಯಾವುದು ಶ್ರೇಷ್ಠ ಅನ್ನೋದನ್ನ ನಾವು ವಿವೇಕದಿಂದ ಸ್ವೀಕಾರ ಮಾಡಬೇಕು. ಯಕ್ಷದೇವ ಎಷ್ಟನೇ ನಂಬರ್ದಲ್ಲಿದ್ದಾರೆ? ಯಕ್ಷಿ. ತೀರ್ಥಂಕರರ ಸಮೋಶರಣದಲ್ಲಿ ಭಕ್ತಿಯನ್ನ ಮಾಡಲಿಕ್ಕೆ 16 ಸ್ವರ್ಗದ ದೇವತೆಗಳು, ಭವನವಾಸಿ, ಯಂತರವಾಸಿ ಮತ್ತು ಜ್ಯೋತಿಷ್ಕ, ಇಷ್ಟು ಪ್ರಕಾರದ ದೇವತೆಗಳು ಸಮೋಶರಣದಲ್ಲಿರ್ತಾರೆ. ಇನ್ನು ಸಮೋಶರಣದ ಇಲ್ಲ ಅನ್ನಂತ ದೇವತೆಗಳು ಯಾರು? ಕಲ್ಪಾತೀತ ದೇವತೆಗಳು ಸಮೋಶರಣದಲ್ಲಿ ಬರುವುದಿಲ್ಲ. ಕಲ್ಪಾತೀತ ದೇವತೆಗಳು ಸಮೋಶರಣದಲ್ಲಿ ಬರುವುದೇ ಇಲ್ಲ. ಅಂದರೆ ಅವರ ವಿಕ್ರಿಯಾಶಕ್ತಿ ಕೆಳಗೆ ಬರುವಷ್ಟು ಇಲ್ಲ. ಏನಿಲ್ಲ. ತಿರುಗಿಸೋದು ಮಾತು ಬೇರೆ, ಬರೋದು ಮಾತು ಬೇರೆ. ಅವರ ವಿಕ್ರಿಯಾಶಕ್ತಿ ನೋಡಬೇಕು. ವಿಕ್ರಿಯಾಶಕ್ತಿ ಎಲ್ಲಿವರೆಗೆ ಇದೆ? ಹದಿನಾರನೇ ಸ್ವರ್ಗದ ದೇವತೆಗಳ ವಿಕ್ರಿಯಾಶಕ್ತಿ 3ನೇ ನರಕಕ್ಕಿಂತ ಕೆಳಗಡೆಗೆ ಇಲ್ಲ ಅಂತ ಬರ್ತದೆ. 3ನೇ ನರಕದಕ್ಕಿಂತ ಕೆಳಗಡೆಗೆ ಅವರ ಗಮನ ಇಲ್ಲ, ವಿಕ್ರಿಯಾಶಕ್ತಿ ಇಲ್ಲ, ಅಂದ್ರೆ ಶಕ್ತಿ ಇಲ್ಲ. ಇನ್ನು ಸರ್ವಾರ್ಥ ಸಿದ್ಧಿಯ ದೇವತೆಗಳು ಶಕ್ತಿಯ ಅಪೇಕ್ಷೆಯಿಂದ, ಸಾಮರ್ಥ್ಯದ ಅಪೇಕ್ಷೆಯಿಂದ ತ್ರಸನಾಳಿಯನ್ನ ಅಳ್ಳಾಡಿಸಬಹುದು. ಸಂಪೂರ್ಣ ತ್ರಸನಾಳಿಯನ್ನು ಅಳ್ಳಾಡಿಸುವಂತಹ ಶಕ್ತಿ ಸರ್ವಾರ್ಥ ಸಿದ್ಧಿ ದೇವತೆಗಳಿಗಿದೆ. ಆದರೆ ವಿಕ್ರಿಯಾಶಕ್ತಿ ಗಮನಾಗಮನ ಅಂತಂದ್ರೆ ಏನು? ವಿಕ್ರಿಯಾದಿಂದ ಗಮನಾಗಮನ ಮಾಡೋದಿದೆ, ಮೂಲ ಶರೀರದಿಂದ ಮಾಡೋಲ್ಲ. ಗಮನಾಗಮನ ಶಕ್ತಿ ಕಲ್ಪಾತೀತ ದೇವತೆಗಳಿಗೆ ಅವರ ವಿಮಾನದ ತಳಭಾಗದವರೆಗೆ, ಧ್ವಜದಂಡದ ಮೇಲೆ, ಈ ತರ ನಿಯೋಗ ಅಲ್ಲಿದು ಪ್ರಾಕೃತಿಕ ನಿಯಮ. ನಮ್ಗೆ ಹೇಗಿದೆಯಲ್ಲ, ನಮ್ಮ ಗಮನಾಗಮನ ಶಕ್ತಿಯಲ್ಲಿ ತನಕ ಔದಾರಿಕ ಶರೀರವನ್ನ, ಇದೇ ಔದಾರಿಕ ಶರೀರವನ್ನು ತಗೊಂಡು ಮನುಷ್ಯೋತ್ತರ ಪರ್ವತದವರೆಗೆ ಹೋಗಬಹುದು. ಅದಕ್ಕಿಂತ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೋಗಬೇಕು ಅಂತಂದ್ರೆ ಮನುಷ್ಯ ಆಯುವಿನ ಉದಯದ ಜೊತೆಯಲ್ಲಿ ಹೋಗಲಿಕ್ಕೆ ಆಗುಲ್ಲ. ತಿರ್ರೆಂಚ ಆಯುವನ್ನು ಕಟ್ಕೊಂಡ್ರೆ ಆಚೆ ಕಡೆ ಹೋಗಬಹುದು, ದೇವಾಯುವನ್ನು ಕಟ್ಕೊಂಡ್ರೂ ಹೋಗಬಹುದು, ಅದರ ಉದಯದಲ್ಲಿ ಹೋಗಬಹುದು. ಆತ್ಮ ಅದೇ, ಹಿಂದೆ ಮನುಷ್ಯತ್ವ, ಈಗ ದೇವಿದೆ. ದೇವ ಪರ್ಯಾಯದಲ್ಲಿ ಎಲ್ಲಾ ಕಡೆ ಹೋಗಬಹುದು, ಮನುಷ್ಯ ಪರ್ಯಾಯದಲ್ಲಿ ಎಲ್ಲಾ ಕಡೆಗೆ ಹೋಗಲ್ಲ.
ಇವು ಕೆಲವೊಂದು ಪ್ರಾಕೃತಿಕ ನಿಯಮಗಳು. ನೈಸರ್ಗಿಕ ನಿಯಮಗಳನ್ನು ಏನೂ ಮಾಡಲಿಕ್ಕೆ ಆಗೋಲ್ಲ. ಜ್ಯೋತಿಷ್ಯ ದೇವ 5 ಪ್ರಕಾರದವರು: ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಮತ್ತು ಪ್ರಕೀರ್ಣಕ ತಾರಕ. 3 ಆಯಿತು. ಇನ್ನು ಊರ್ಧ್ವ ಲೋಕವಾಸಿ ದೇವತೆಗಳಲ್ಲಿ 39 ಪ್ರಕಾರ ಇದೆ. ನಕ್ಷತ್ರ ಮತ್ತು ತಾರಕದಲ್ಲಿ ನಕ್ಷತ್ರಗಳು ಒಟ್ಟು 27 ನಕ್ಷತ್ರಗಳು. ತಾರಕಗಳು ಅಸಂಖ್ಯಾತ ತಾರಕಗಳಿವೆ. ನಕ್ಷತ್ರ ತಾರಕ ಒಂದಲ್ಲ, ಬೇರೆ ಬೇರೆ ಇವೆ. ವಿಮಾನಗಳು ಬೇರೆ ಬೇರೆ. 27 ನಕ್ಷತ್ರ ಇರ್ತಾವ. ಒಂದು ಚಂದ್ರನ ಹಿಂದೆ ಪರಿವಾರ ಎಷ್ಟು ಅಂತಂದ್ರೆ ನಕ್ಷತ್ರಗಳ ಸಂಖ್ಯೆ 27. ಒಂದು ಚಂದ್ರನ ಪರಿವಾರ. ಒಂದು ಚಂದ್ರ ಹೊರಟಿದೆ ಅಂತಂದ್ರೆ 27 ನಕ್ಷತ್ರ ಪರಿವಾರದ ರೂಪದಲ್ಲಿ ಗಮನ ಮಾಡ್ತಿರ್ತಾರೆ. ತಾರಕಗಳೆಷ್ಟು? 66,975 ಕೋಡಾಕೋಡಿ. 66,975 ಕೋಡಾಕೋಡಿ ತಾರಕಗಳು ಒಂದು ಚಂದ್ರನ ಹಿಂದೆ. ಹೀಗೆ ಚಂದ್ರಗಳೆಷ್ಟಿವೆ? ಮಧ್ಯಲೋಕದಲ್ಲಿ ಅಸಂಖ್ಯಾತ ಚಂದ್ರಗಳಿವೆ. ಅಸಂಖ್ಯಾತ ದ್ವೀಪ ಸಮುದ್ರಗಳ ಅಪೇಕ್ಷೆಯಿಂದ ಅಸಂಖ್ಯಾತ ಚಂದ್ರ. ಒಂದೊಂದು ಚಂದ್ರನ ಹಿಂದೆ ಎಷ್ಟೆಷ್ಟು ತಾರಕಗಳಿವೆ ಅಂತಂದ್ರೆ 66,975 ಕೋಡಾಕೋಡಿ. ಬಹಳ ಅದು. 66,975 ಕೋಟಾಕೋಟಿ. ಕೋಡಾಕೋಡಿ ಅಂದ್ರೆ ಕೋಟಾಕೋಟಿ. ಹಿಂದಿಯೊಳಗೆ ಕೋಡಾಕೋಡಿ ಅಂತಾರು. ಗ್ರಹಗಳೆಷ್ಟು? ನವಗ್ರಹ. ನೋಡ್ರಿ, ನವಗ್ರಹ ಪೂಜೆ ಅಂದ್ರೆ ವೈದಿಕ ಪರಂಪರಾದ ಪ್ರಭಾವ ಜೈನರ ಮೇಲೆ ಎಷ್ಟು ಬಿದ್ದಿದೆ ಅಂತಂದ್ರೆ ರಕ್ತಗತ ಆಗಿಬಿಟ್ಟಿದೆ. ಎಲ್ಲ ನವಗ್ರಹ ಮಾಡಬೇಕಂತ. ಯಾಕ? ಹೊಸ ಮನೆ ಕಟ್ಟಿದೆವು ನಾವು. ವ್ಯಂತರ ದೇವತೆಗಳ ಪೂಜಾ ಮೊದಲು ಮಾಡೋದು. ವೀತರಾಗಿ ಭಗವಂತರ ಪೂಜಾ ಇದೆ. ಅಲ್ಲಿ ವ್ಯಂತರ ದೇವತಾ ಪೂಜೆ ಎಲ್ಲಿಂದ ಬಂತು? ಜೈನ ಧರ್ಮದೊಳಗ ವೈದಿಕರಾಗಿದ್ದೀವಿ, ವೈದಿಕರು. ಅಲ್ಲಿ ವೈದಿಕ ಪರಂಪರೆಯಲ್ಲಿ ಕೇವಲ ಅಸಂಯಮಿ ದೇವತೆಗಳು ಮಾತ್ರ ಪೂಜನೆ ಇದ್ದಾರೆ. ಜೈನ ಧರ್ಮದಲ್ಲಿ ವೀತರಾಗಿ ಪಂಚಪರಮಿಷ್ಠಿಗಳು. ಪಂಚಪರಮಿಷ್ಠಿಗಳನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಇದೇ ಜೈನ ಧರ್ಮ. ಹಾ, 6 ತಿಂಗಳು. ಅದೇನ್ ಬೇಕಾದ್ರೆ ವೈದಿಕ ಪರಂಪರಾದಿಂದ ಏನ್ ಬೇಕಾ ಅದು ಬಂದು ಸೇರ್ಕೊಂಡಿದ್ರೆ ಅದು ತಲೆಯೊಳಗೆ ಹೊಕ್ಕಿತ್ ನೋಡ್ರಿ. ಅದು ಹೋಗೋದಿಲ್ಲ. ಅದು ಅಲ್ಲ ಹೊಂಟಿತಿ ಖದ್ರೆ ಹೋಗುಲ್ಲ ಅನ್ನೋರಿಗೆ ಹೋಗುಲ್ಲ. ಅದು ಯಾರಿಗೂ ಹೋಗುಲ್ಲ. ಅದು ಒಳಗೆ ಗಚ್ಚಿ ಸೇರ್ಕೊಂಡಿತ್ತಂದ್ರೆ ಹೋಗಂಗಿಲ್ಲ. ಅದು ನೋಡ್ರಿ, ವೈರಾಗ್ಯ ಬೇಕು ಮೊದಲು. ನಾನ್ಯಾರು, ನನ್ನ ಕರ್ತವ್ಯನು, ಯಾವುದು ನನಗೆ ಮಾಡುವಂಥದ್ದು, ಯಾವುದು ಬಿಡುವಂಥದ್ದು, ಇದ್ರ ಬಗ್ಗೆ ಅಧ್ಯಯನ ಮಾಡಿ ಆ ಕಡೆಗೆ ಲಕ್ಷ್ಯ ಹಾಕಿದ್ರೆ ಬರ್ತದೆ. ಜ್ಞಾನ ಇಲ್ಲದೆ ಯಾವುದೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಜ್ಞಾನ ಬೇಕು. ಅರಿವಿ ಒಗೆದಿತ್ತಂದ್ರೆ ಮೊದಲು ನೀರು ಬೇಕು. ನೀರಿಲ್ಲದೆ ಏನಾಗೋದಿದೆ? ಎಷ್ಟು ತಿಕ್ಕವರು ಅರಿವಿ ತಿಕ್ಕರು ಮತ್ತಷ್ಟು ಹೊಲಸಾಗ್ತದೆ. ಅದು ಒಣ ಅರಿವಿ
ಕೈ ಹಚ್ತಿಕ್ರೆ ಕೈದೆಲ್ಲ ಹೊಲಸು ಮತ್ತಿಷ್ಟು ಹತ್ತೋದಲ್ಲ. ಅರಿವಿ ಒಗಿಬೇಕಂತಂದ್ರೆ ಏನ್ ಬೇಕು? ನೀರು ಬೇಕು. ಹಾಗೆ ಆತ್ಮ ಕಲ್ಯಾಣ ಬೇಕು ಅಂತಂದ್ರೆ ಮೊದಲು ಜ್ಞಾನ ಬೇಕು. ಜ್ಞಾನ ನೀರು, ಆತ್ಮ ಕಲ್ಯಾಣ ಬಟ್ಟೆ. ಸೂರ್ಯಚಂದ್ರ, ಸೂರ್ಯಚಂದ್ರರು ಅಸಂಖ್ಯಾತ. ಅಸಂಖ್ಯಾತ ದ್ವೀಪ ಸಮುದ್ರಗಳ ಅಪೇಕ್ಷೆಯಿಂದ ಅಸಂಖ್ಯಾತ. ಜಂಬೂ ದ್ವೀಪದಲ್ಲಿ 2 ಸೂರ್ಯ 2 ಚಂದ್ರ. ಈ 2 ಸೂರ್ಯ 2 ಚಂದ್ರರ ಹಿಂದೆ ನಕ್ಷತ್ರಗಳು 66,975 ಕೋಡಾಕೋಡಿ. ಅಂದ್ರೆ ತಾರಕಗಳು 66,975 ಕೋಡಾಕೋಡಿ ತಾರಕಗಳು. 2 ಚಂದ್ರಿವೆ. ಆಮೇಲೆ ಇಂಥವು 2 66,975 ಕೋಡಾಕೋಡಿ. ಅಂದ್ರೆ ಅದನ್ನು ಕೂಡಿಸಿ ಹೇಳಬಹುದು. ಜಂಬೂ ದ್ವೀಪದಲ್ಲಿ ಎಷ್ಟು ತಾರಕಗಳಿವೆ ಟೋಟಲ್ ಒಂದೂ ಬಿಡದೆ. ಅದಲ್ಲ ಅಲ್ಲ, ತಾರಕಗಳನ್ನು ಎನಿಸಲಿಕ್ಕೆ ಬರಲ್ಲ ಅಂತಾರಲ್ಲ, ನಾವು ಜಂಬೂ ದ್ವೀಪದ ತಾರಕಗಳನ್ನು ಎನಿಸಿ ಹೇಳ್ಬಹುದು. ಈ ತಾರಕಗಳನ್ನು ಎನಿಸಿ ಹೇಳಿದ್ರು ನೋಡೋಣ ಎಷ್ಟು ಎನ್ಸಕ್ಕಾಗುಲ್ಲಪ್ಪ ಅಂತಾರೆ. ಹಂಗೇನಿಲ್ಲ, ಎನಿಸಬಹುದು. ಇಲ್ಲಿ ಹೇಳಿದಾರೆ ನೋಡ್ರಿ, ಇಷ್ಟಿದಾವ ಅಂತ ಹೇಳೋದು. ಅಂತ ಅವ್ರು ಕೇಳ್ತಾರೆ, ನೀನು ಎನ್ಸಿ ಬಂದಿದ್ದೇನಂತ ಕೇಳ್ತಾರೆ. ಅಲ್ಲ, ಎನ್ಸಿದವ್ರು ಹೇಳಿದಾರು ಅಂತ ಅನ್ನೋದು. ಯಾರು ಎನ್ಸಿದಾರ ಅಂತ ಕೇಳ್ತಾರೆ. ನಮ್ಮ ಅರಿಹಂತ ಭಗವಂತರು ಕೇವಲ ಜ್ಞಾನದಲ್ಲಿ ಎನ್ಸಿ ಹೇಳಿದಾರೆ ಅಂತ ಅನ್ನೋದು. ಅವ್ರು ಮೋಕ್ಷಕ್ಕೆ ಹೋಗಿದಾರಂತ ಹೇಳೋದು. ಭೇಟಿ ಆಗೋದಾದ್ರೆ ನೀ ಅಲ್ಲೇ ಹೋಗು ಅಂತ ಅನ್ನೋದು. ಭೇಟಿ ಆಗೋದ್ರೆ ಅಲ್ಲೇ ಹೋಗುವಂತ ಅನ್ನೋದು. $33,000 ಎಷ್ಟು ಬಂತದ? 2 ಕೂಡಿಸಿದ್ರಿ 66 ಎಷ್ಟು? 132 132,000 ಹಂಗ ಹಚ್ಚೋದಲ್ಲ ಹೇಳುವಾಗ. 132,000 ಇನ್ನು ಅವುಗಳನ್ನು ಕೂಡಿಸ್ರಿ. 975 2 ಕೂಡಿಸ್ರಿ ಎಷ್ಟು? 1955 ಆಯ್ತಾ? 2 ಕೂಡಿಸಿದ್ನ 1950 ಕೋಟಿ ಅಂದ್ಬಿಡೋದು ಅದಕ್ಕೆ. 1950 ಕೋಟಿ ಸಾಗರ ತಾರಕಗಳು ಜಂಬೂ ದ್ವೀಪದಲ್ಲಿವೆ. ಕೋಟಿ ಅನ್ನೋದನ್ನ ನಡೀತದೆ. ಆ ತರ ಹೇಳಿದ್ರು ನಡೀತದೆ. ದೇವಗತಿಯ ಇನ್ನು ವೈಮಾನಿಕ ದೇವತೆಗಳಲ್ಲಿ ನೋಡಿ, ಕಲ್ಪೋಪಪನ್ನ ದೇವ 16 ಪ್ರಕಾರದವರು ಮತ್ತು ಕಲ್ಪಾತೀತ ದೇವ 23 ಪ್ರಕಾರದವರು. ಕಲ್ಪೋಪಪನ್ನ 16 ಪ್ರಕಾರದ ದೇವತೆಗಳಲ್ಲಿ ಇಂದ್ರಾದಿ ಭೇದವುಳ್ಳ ಇವರು ದೇವತೆಗಳು. ಅಂದರೆ
ಒಬ್ಬ ಇಂದ್ರ, ಆಮೇಲೆ ಸಾಮಾನ್ಯ ದೇವತೆಗಳು, ಈ ತರ ಭೇದ ಎಲ್ಲಿದೆಯೋ ಅವರೆಲ್ಲ ಕಲ್ಪೋಪಪನ್ನ. ಇನ್ನು 8 ಯುಗಲಗಳಿವೆ. 16 ಸ್ವರ್ಗಗಳಲ್ಲಿ 8 ಯುಗಲ ಅಂದ್ರೆ ಜೋಡಿ ಜೋಡಿ. ಸೌಧರ್ಮ ಈಶಾನ, ಸಾನತ್ ಕುಮಾರ ಮಾಹೇಂದ್ರ, ಬ್ರಹ್ಮ ಬ್ರಹ್ಮೋತ್ತರ, ಲಾಂತವ ಕಾಪಿಷ್ಟ, ಶುಕ್ರ ಮಹಾಶುಕ್ರ, ಶತಾರ ಸಹಸ್ರಾರ, ಆನತ ಪ್ರಾಣತ, ಆರಣ ಅಚ್ಯುತ. 8 ಯುಗಲುಗಳು. ಒಂದೊಂದು ಯುಗಲದಲ್ಲಿ 2 ಸ್ವರ್ಗಗಳು. ಇವರಿಗೆ ಗುಣಸ್ಥಾನಗಳು 1 ರಿಂದ 4. ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ರಿಂದ 4, ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1, 2, 4. 3ನೇ ಗುಣಸ್ಥಾನದಲ್ಲಿ ಜನ್ಮ ಮರಣ ಇಲ್ಲ. ಇನ್ನು ಕಲ್ಪಾತೀತ ದೇವತೆಗಳಲ್ಲಿ ಇಂದ್ರಾದಿ ಭೇದದಿಂದ ರಹಿತ ದೇವತೆಗಳು ಇವರು. ಎಲ್ಲರೂ ಕೂಡ ಅಹಮೀಂದ್ರರು. ಆದ್ದರಿಂದ ಇಂದ್ರಾದಿ ಭೇದಗಳಿಲ್ಲ, ಅವರಿಗೆ ಅಹಮೀಂದ್ರ ಅಂತಾರೆ. ಪ್ರತಿಯೊಬ್ಬರು ಕೂಡ ಇಂದ್ರರು. ಸಾಮಾನ್ಯ ದೇವತೆಗಳು ಸಿಕ್ಕುಲ್ಲಲ್ಲಿ ಈ ಭೇದಗಳಿಲ್ಲ. ಇಂದ್ರ ಸಾಮಾನಿಕ ಅನ್ನುವಂಥ ಭೇದಗಳು ಇಲ್ಲ. ಇವರಲ್ಲಿ ಗ್ರೈವೇಕ ವಿಮಾನವಾಸಿ ದೇವ, ನವ ಅನುದಿಶ ವಿಮಾನವಾಸಿ ದೇವ ಮತ್ತು ಪಂಚ ಅನುತ್ತರ ವಿಮಾನವಾಸಿ ದೇವ. ಗ್ರೈವೇಕ ವಿಮಾನವಾಸಿ 9 ಪ್ರಕಾರದವರು, ನವ ಅನುದಿಶವಾಸಿ 9 ಪ್ರಕಾರದವರು ಮತ್ತು ಪಂಚ ಅನುತ್ತರ ವಿಮಾನವಾಸಿ 5 ಪ್ರಕಾರದವರು. ಇವರಿಗೆ ಎಲ್ಲರಿಗೂ ಕೂಡ ಗುಣಸ್ಥಾನಗಳನ್ನು ತಿಳ್ಕೊಳ್ಳೋಣ. ನವಗ್ರೈವೇಕದಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿರುವಾಗ ದೇವತೆಗಳಿಗೆ ಎಷ್ಟು ಗುಣಸ್ಥಾನಗಳು? 1 ರಿಂದ 4 ನವಗ್ರೈವೇಕದಲ್ಲಿ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1, 2, 4 ಇರಬಹುದು. ಇನ್ನು ಅನುದಿಶದಲ್ಲಿ ಎಷ್ಟು? ಕೇವಲ ಅಪರ್ಯಾಪ್ತಕ ಅವಸ್ಥೆಯಲ್ಲೂ 4ನೇ ಗುಣಸ್ಥಾನ ಮತ್ತು ಪರ್ಯಾಪ್ತಕ ಅವಸ್ಥೆಯಲ್ಲೂ ಕೂಡ 4ನೇ ಗುಣಸ್ಥಾನ. ಪಂಚ ಅನುತ್ತರ ವಿಮಾನಗಳಲ್ಲಿಯೂ ಕೂಡ ಇದೇ ತರ ತಿಳ್ಕೊಳ್ಬೇಕು. ಪರ್ಯಾಪ್ತಕ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1ನೇ ಗುಣಸ್ಥಾನ. ನಿಯಮದಿಂದ ಎಲ್ಲರೂ ಸಮ್ಯಕ್ ದೃಷ್ಟಿ ಇರ್ತಾರಲ್ಲಿ. ಪರ್ಯಾಪ್ತಕ ಅವಸ್ಥೆಯಲ್ಲೂ ಕೂಡ 4ನೇ ಗುಣಸ್ಥಾನ, ಅಪರ್ಯಾಪ್ತಕ ಅವಸ್ಥೆಯಲ್ಲೂ ಕೂಡ 4ನೇ ಗುಣಸ್ಥಾನ. ಇಲ್ಲಿ ಹೋಗಿ ಹುಟ್ಟುವವರು ಯಾರು? ನವ ಅನುದಿಶ ವಿಮಾನಗಳಲ್ಲಿ ಹುಟ್ಟುವವರು ಯಾರು? ಮನುಷ್ಯರು. ರತ್ನತ್ರಯಧಾರಿ ಮುನಿಗಳು. ರತ್ನತ್ರಯಧಾರಿ ಮುನಿಗಳು ಮಾತ್ರ, ಭಾವಲಿಂಗಿ ಮುನಿಗಳು ಮಾತ್ರ ಈ ಅನುದಿಶಗಳಲ್ಲಿ ಮತ್ತು ಪಂಚ ಅನುತ್ತರ ವಿಮಾನಗಳಲ್ಲಿ ಹುಟ್ಟುವುದು. ಇವು ಹೆಸರು ಕೊಟ್ಟಿದ್ದಾರೆ ಅವರು. ನವಗ್ರೈವೇಕ ವಿಮಾನಗಳ ಹೆಸರು: ಸುದರ್ಶನ ವಿಮಾನ ವಾಸಿ ದೇವ, ಅಮೋಘ ವಿಮಾನವಾಸಿ ದೇವ, ಸುಪ್ರಬದ್ಧ ವಿಮಾನವಾಸಿ ದೇವ, ಯಶೋಭದ್ರ ವಿಮಾನವಾಸಿ ದೇವ. ಸುಭದ್ರ ವಿಮಾನ ಅಂದ್ರೆ ಈ ವಿಮಾನದ ಹೆಸರುಗಳು: ಸುದರ್ಶನ ವಿಮಾನ, ಸುಭದ್ರ ವಿಮಾನ, ಸುವಿಶಾಲ ವಿಮಾನ, ಸುಮನಸ ವಿಮಾನ, ಸೌಮನಸ ವಿಮಾನ, ಪ್ರೀತಿಂಕರ ವಿಮಾನ. ವಿಮಾನದ ಹೆಸರುಗಳು. ಈ ವಿಮಾನಗಳಲ್ಲಿ ಆ ದೇವತೆಗಳ ಜನ್ಮ ಆಗ್ತದೆ. ಇನ್ನು ಅನುದಿಶ ವಿಮಾನಗಳ ಹೆಸರು: ಆದಿತ್ಯ ವಿಮಾನವಾಸಿ ದೇವ, ಅರ್ಚಿ ವಿಮಾನವಾಸಿ. ಅರ್ಚಿ ವಿಮಾನ, ವಿಮಾನ ಅಷ್ಟ ಅನ್ನೋಣ. ಆದಿತ್ಯ ವಿಮಾನ, ಅರ್ಚಿ ವಿಮಾನ, ಅರ್ಚಿ ಮಾಲಿ ವಿಮಾನ, ವೈರೋಚನ ವಿಮಾನ, ಪ್ರಭಾಸ ವಿಮಾನ, ಅರ್ಚಿ ಪ್ರಭ, ಅರ್ಚಿ ಮಧ್ಯ, ಅರ್ಚಿರಾವರ್ತ, ಅರ್ಚಿ ವಿಶಿಷ್ಟ.
ಇದರಲ್ಲಿ ರಾಜವಾರ್ತಿಕ ಅಂತಕ್ಕಂಥ ಟಿಪ್ಪಣಿಯನ್ನ ಕೆಳಕೊಟ್ಟಿದೆ. ರಾಜವಾರ್ತಿಕದಲ್ಲಿ 4ನೇ ಅಧ್ಯಾಯದಲ್ಲಿ 19ನೇ ಸೂತ್ರ, ಅದರಲ್ಲಿ ಈ ಹೆಸರುಗಳು ಸಿಗ್ತವೆ. ಆ ಒಂದು ಕ್ರಮದಿಂದ ಈ ಹೆಸರುಗಳನ್ನು ಇಲ್ಲಿ ಇಟ್ಟಿದೆ. ಇನ್ನು ಪಂಚ ಅನುತ್ತರ ವಿಮಾನವಾಸಿ ದೇವತೆಗಳು 5 ಪ್ರಕಾರದವರು: ವಿಜಯ, ವೈಜಯಂತ, ಜಯಂತ, ಅಪರಾಜಿತ ಮತ್ತು ಸರ್ವಾರ್ಥ ಸಿದ್ಧಿ. ಟಿಪ್ಪಣಿಯಲ್ಲಿ ಸ್ವಲ್ಪ ಓದೋಣ. ಏನಿದೆ ವಿಶೇಷ? ಸ್ವರ್ಗದಲ್ಲಿ ಆಯು ಯುಗಲ ಕ್ರಮದಿಂದ, ಜಗನ್ಯ ಆಯು ಸಾಧಿಕ 1 ಪಲ್ಯ, ಅಂದರೆ 1 ಪಲ್ಯಕ್ಕಿಂತ ಹೆಚ್ಚು, ಇದು ಜಗನ್ಯ ಆಯುಷ್ಯ. ಮತ್ತು ಯುಗಲ ಕ್ರಮದಿಂದ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು 2ನೇ ಯುಗಲ, ಯುಗಲ ಅಂದ್ರೆ ಇಲ್ಲಿ 2 ನಂಬರ್ ಹಾಕಿ ಕೊಟ್ಟಿದ್ದಾರಲ್ಲ, ಸಾನತ್ ಕುಮಾರ ಮಹೇಂದ್ರ 2ನೇ ಯುಗಲ್, ಇದು ಬ್ರಹ್ಮ ಬ್ರಹ್ಮೋತ್ತರ 3ನೇ ಯುಗಲ್ ಆಯಿತು. ಲಾಂತವ ಕಾಪಿಷ್ಟ ಇದು 4ನೇ ಯುಗಲ. ಆ ಯುಗಲದ ಸಂಖ್ಯೆಯನ್ನು ಕೊಟ್ಟಿದೆ ಮತ್ತು ಕ್ರಮ ಸಂಖ್ಯೆಯನ್ನು ಅಲ್ಲಿ ಕೊಟ್ಟಿದೆ. ಮೊದಲೇನ್ ಮಾಡಿದ್ದಾರೆ ಇಲ್ಲಿ? ಎಲ್ಲಾ ಯುಗಲಗಳ ಜಗನ್ಯ ಆಯುಷ್ಯನ್ನ ಹೇಳಿದ್ದಾರೆ. ಮೊದಲನೇ ಯುಗಲದಲ್ಲಿ ಜಗನ್ಯ ಆಯುಷ್ಯ ಸಾಧಿಕ 1 ಪಲ್ಯ, 2ನೇ ಯುಗಲದಲ್ಲಿ ಸಾಧಿಕ 2 ಸಾಗರ, 3ನೇ ಯುಗಲದಲ್ಲಿ ಸಾಧಿಕ 7 ಸಾಗರ, 4ನೇ ಯುಗಲದಲ್ಲಿ ಸಾಧಿಕ 10 ಸಾಗರ ಸಾಗರೋಪಮ, 5ನೇ ಯುಗಲದಲ್ಲಿ ಸಾಧಿಕ 14 ಸಾಗರೋಪಮ, 6ನೇ ಯುಗಲದಲ್ಲಿ ಸಾಧಿಕ 16 ಸಾಗರೋಪಮ ಮತ್ತು 7ನೇ ಯುಗಲದಲ್ಲಿ ಸಾಧಿಕ 18 ಸಾಗರೋಪಮ, 8ನೇ ಯುಗಲದಲ್ಲಿ ಸಾಧಿಕ 20 ಸಾಗರ ಜಗನ್ಯ ಆಯುಷ್ಯ ಆ ಯುಗಲಗಳಲ್ಲಿ ಇರುತ್ತದೆ. ಇನ್ನು ಉತ್ಕೃಷ್ಟ ಆಯುಷ್ಯ ಆ ಯುಗಲದ ಅನುಸಾರವಾಗಿ ಇಲ್ಲಿ ಕೊಟ್ಟಿರೋದು. 1ನೇ ಯುಗಲದಲ್ಲಿ ಉತ್ಕೃಷ್ಟ ಆಯುಷ್ಯ ಸಾಧಿಕ 2000, 2ನೇ ಯುಗಲದಲ್ಲಿ ಸಾಧಿಕ 7 ಸಾಗರ, 3ನೇ ಯುಗಲದಲ್ಲಿ 10 ಸಾಗರ, 4ನೇ ಯುಗಲದಲ್ಲಿ ಉತ್ಕೃಷ್ಟ ಆಯುಷ್ಯ ಸಾಧಿಕ 14 ಸಾಗರ, 5ನೇ ಯುಗಲದಲ್ಲಿ ಉತ್ಕೃಷ್ಟ ಆಯುಷ್ಯ ಸಾಧಿಕ 16 ಸಾಗರ, 6ನೇ ಯುಗಲದಲ್ಲಿ ಉತ್ಕೃಷ್ಟ ಆಯುಷ್ಯ ಸಾಧಿಕ 18 ಸಾಗರ, 7ನೇ ಯುಗಲದಲ್ಲಿ 20 ಸಾಗರ, ಸಾಧಿಕ ಹಚ್ಚೋದಿಲ್ಲ, 20 ಸಾಗರ ಅಷ್ಟೇ. ಆಮೇಲೆ 8ನೇ ಯುಗಲದಲ್ಲಿ 22 ಸಾಗರ, ಪೂರ್ತಿ 22 ಸಾಗರ. ಇನ್ನು ನವಗ್ರೈವೇಯಕದಲ್ಲಿ ಜಗನ್ಯ ಆಯುಷ್ಯ, ಮೊದಲು ಜಗನ್ಯ ಆಯುಷ್ಯ, ನಂತರ ಉತ್ಕೃಷ್ಟ ಆಯುಷ್ಯ. ಜಗನ್ಯ ಆಯುಷ್ಯ ಅಷ್ಟಿದೆ, ಸಾಧಿಕ 22 ಸಾಗರ, ಆಮೇಲೆ ಸಾಧಿಕ 23 ಸಾಗರ, ಸಾಧಿಕ 24 ಸಾಗರ, ಸಾಧಿಕ 25 ಸಾಗರ, ಸಾಧಿಕ 26 ಸಾಗರ, ಸಾಧಿಕ 27 ಸಾಗರ, ಸಾಧಿಕ 28 ಸಾಗರ, ಸಾಧಿಕ 29 ಸಾಗರ, ಸಾಧಿಕ 30 ಸಾಗರ. ಒಂದೊಂದು ಸಾಗರ ಹೆಚ್ಚಾಗುತ್ತಾ ಹೋಗಿದೆ. ಇನ್ನು ಉತ್ಕೃಷ್ಟ ಆಯುಷ್ಯ ಆ 9 ಗ್ರೈವಿಕಗಳಲ್ಲಿ ನವಗ್ರೈವಿಕದಲ್ಲಿ ಎಷ್ಟು? ಉತ್ಕೃಷ್ಟ ಆಯು ಮೊದಲು ಗ್ರೈವಿಕದಲ್ಲಿ ಹೇಳ್ತಾ ಇರೋದು. ಇನ್ನು ಈ ಗ್ರೈವಿಕದಲ್ಲಿ ಉತ್ಕೃಷ್ಟ ಆಯು ನೋಡ್ಕೊಳ್ಳಿ, 23 ಸಾಗರ ಉತ್ಕೃಷ್ಟ ಆಯು ಮೊದಲನೇ ಗ್ರೈವಿಕದಲ್ಲಿ. 2ನೇ ಗ್ರೈವಿಕದಲ್ಲಿ ಉತ್ಕೃಷ್ಟ ಆಯುಷ್ಯ 24 ಸಾಗರ, 3ನೇ ಗ್ರೈವಿಕದಲ್ಲಿ 25 ಸಾಗರ, 4ನೇ ಗ್ರೈವಿಕದಲ್ಲಿ 26 ಸಾಗರ, 5ನೇ ಗ್ರೈವಿಕದಲ್ಲಿ 27 ಸಾಗರ, 6ನೇ ಗ್ರೈವಿಕದಲ್ಲಿ 28 ಸಾಗರ, 7ನೇ ಗ್ರೈವಿಕದಲ್ಲಿ 29 ಸಾಗರ ಮತ್ತು 8ನೇ ಗ್ರೈವಿಕದಲ್ಲಿ
30 ಸಾಗರ. 9ನೇ ಗ್ರವಿಕದಲ್ಲಿ 31 ಸಾಗರದ ಆಯುಷ್ಯ ಉತ್ಕೃಷ್ಟವಾಗಿದೆ. ಇನ್ನು ನವ ಅನುದಿಶಿಗಳಲ್ಲಿ ಜಗನ್ಯಾಯು ಪ್ರತಿಯೊಂದರಲ್ಲಿ ಮಾತ್ರ ಸಾಧಿಕ 31 ಸಾಗರ. ಜಗನ್ಯಾಯು ಎಲ್ಲದರಲ್ಲಿ 9 ಅನುದಿಶಿಗಳಲ್ಲಿ 9 ಅನುದಿಶಿಗಳಲ್ಲಿ ಜಗನ್ಯಾಯು ಸಾಧಿಕ 31 ಸಾಗರ ಎಲ್ಲದರಲ್ಲಿ. ಇನ್ನು ಉತ್ಕೃಷ್ಟ ಆಯುಷ್ಯ ಪ್ರತಿಯೊಂದು ವಿಮಾನದಲ್ಲಿ 32 ಸಾಗರ ಇದೆ. 32 ಸಾಗರ. ಪಂಚ ಅನುತ್ತರಗಳಲ್ಲಿ ಜಗನ್ಯ ಆಯುಷ್ಯ 1 ರಿಂದ 4 ವಿಮಾನಗಳಲ್ಲಿ 32 ಸಾಗರೋಪಮ ಮತ್ತು ಉತ್ಕೃಷ್ಟ ಆಯುಷ್ಯ 1 ರಿಂದ 5 ವಿಮಾನಗಳಲ್ಲಿ 33 ಸಾಗರ. ಸರ್ವಾರ್ಥ ಸಿದ್ಧಿಯಲ್ಲಿ 1 ರಿಂದ 5 ಸರ್ವಾರ್ಥ ಸಿದ್ಧಿಯಲ್ಲಿ ಜಗನ್ಯ ಆಯುಷ್ಯ ಇರುವುದಿಲ್ಲ. ಅಲ್ಲಿ ಉತ್ಕೃಷ್ಟ ಜಗನ್ಯ ಭೇದಿಲ್ಲ. ಇಷ್ಟು ಚೌಕಟ್ಟಿನಲ್ಲಿ ಎಲ್ಲ ಬಂದ್ಬಿಟ್ಟಿದೆ. सागर में गागर, गागर में सागर, गागर में सागर. ಪಂಚಾಂಗ ಮುಂದಿನ ಬಹುದು ಪಂಚಾಂಗ ಎಲ್ಲಿ ಹೋಗೋದು ಈಗ ನೋಡಿ ಇದ್ರಾಗ ಆಮೇಲೆ ಹೋಗೋದು.